ಒಂದು ಆಸನದಲ್ಲಿ ಕಡಿಮೆ ಅಂದರೆ 1 ಗಂಟೆ ಕೂಡುವ ಅಭ್ಯಾಸವಾಗಬೇಕು. ಯಾರು ಪದ್ಮಾಸನದಲ್ಲಿ ಕೂತಿದ್ದಾರೆ ಅಥವಾ ಸುಖಾಸನದಲ್ಲಿ ಕೂತಿದ್ದೀರಿ, ಒಂದು ಆಸನದಲ್ಲಿ ಎಷ್ಟು ಹೊತ್ತು ಕೂಡುವ ಅಭ್ಯಾಸ? 1 ಗಂಟೆವರೆಗೆ. ಮತ್ತೆ ಮನಸ್ಸು ಅತ್ತಿತ್ತ ಹೋಗಬಾರ್ದು. ಕಪಾಲಭಾತಿ ಮಾಡಿ, ನಿರಂತರ ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿ, ಅನುಲೋಮ ವಿಲೋಮ, ಭ್ರಾಮರಿ, ಉದ್ಗೀತ, ಶೀತಲಿ, ಶೀತ್ಕಾರಿ, ಚಂದ್ರಭೇದಿ, ಸೂರ್ಯಭೇದಿ, ನಾಡಿ ಶುದ್ಧಿ, ಕರ್ಣರೋಗಾಂತಕ, ಅಭ್ಯಂತರ ಪ್ರಾಣಾಯಾಮದ ಈ ಪೂರ್ತಿ ಸಾಧನೆ, ಪ್ರಾಣಾಯಾಮದ ಇಡೀ ಪ್ರವಾಹ ಒಂದು ಅನುಷ್ಠಾನದಂತೆ ನಡಿಬೇಕು. ಮತ್ತು ಯೋಗ ಸಾಧನೆ ಮಾಡ್ತಾ ಮಾಡ್ತಾ ಯೋಗದಿಂದ ಸ್ವಾಸ್ಥ್ಯವಂತೂ ಸಿಗುತ್ತೆ. ಅದನ್ನು ನಾವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರಿಗೆ ಕೊಟ್ಟಿದ್ದೀವಿ. ಇಲ್ಲಿ ಹಿಮಾಲಯದ ಪವಿತ್ರ ಪರ್ವತಗಳ ಮಧ್ಯೆ ಮಾತೆ ಭಾಗೀರಥಿ, ಅಲಕ್ನಂದ, ಮಂದಾಕಿನಿ, ನಂದಾಕಿನಿ, ಧೋಲಿ ಗಂಗಾ, ಪಿಂಡಾರ್. ಆಗ ನಾನು ಅಂದಿದ್ದೆ, ಇದು ಪಾವನ ಪ್ರವಾಹ ಎಲ್ಲಿ ಪ್ರವಾಹವಾಗ್ತಿದೆ. ಹೀಗೆ ಸ್ವಲ್ಪ ದೂರ ಮೇಲೆ ಭಗವಾನ್ ಕೇದಾರ್ನಾಥ್ ಇದ್ದಾರೆ, ಭಗವಾನ್ ಬದ್ರಿನಾಥ್ ಇದ್ದಾರೆ. ಗಂಗೋತ್ರಿ, ಯಮುನೋತ್ರಿ, ಈ ತೀರ್ಥವೇನಿದೆ ಅದು ಕೂಡ ಯಾರೇ ಮಹಾಪುರುಷನು ತಪಸ್ಸು ಮಾಡಿದ್ದಾನೆ, ಯಾರೇ ಯೋಗಿಯೋ ಋಷಿ ಮುನಿಯೋ, ಅಲ್ಲಿ ಯಾರು ಸಂತರು, ಯಾರೇ ಮಹಾಪುರುಷ ತಪಸ್ಸು ಮಾಡ್ತಾನೆ ಅದನ್ನು ಜನ ತೀರ್ಥ ಅಂತಾರೆ. ಅಲ್ಲಿ ಯಾರು ವಾಸಿಸ್ತಾರೆ. ಜೀವನದಲ್ಲಿ ಹಲವು ಬಂಧನಗಳಿವೆ, ದುಃಖವಿದೆ, ದಾರಿದ್ರ್ಯವಿದೆ, ನಿರಾಶೆ ಇದೆ. ಒಂದು ರೋಗಗಳ ಬಂಧನ, ಇನ್ನೊಂದು ಭವ ಬಂಧನಗಳ ಅನೇಕ ದಾರಿಗಳು. ಎರಡೂ ಎಲ್ಲಕ್ಕಿಂತ ದೊಡ್ಡ ಬಂಧನಗಳಿವೆ. ಅದು ಕಪಾಲಭಾತಿಯಿಂದ ಹೊರಟು ಹೋಗುತ್ತೆ. ಒಂದು ಕಾಮನೆಯ ಬಂಧನೆ, ಕಾಮನೆಯ ತುಂಬ ದೊಡ್ಡ ವಿಸ್ತಾರವಿದೆ. ಎಷ್ಟು ದೊಡ್ಡ ಈ ಇಡೀ ಸಂಸಾರವಿದೆ ಅಷ್ಟೇ ದೊಡ್ಡ ಕಾಮನೆಯ ವಿಸ್ತಾರವಿದೆ. ಕಾಮನೆ ಅಂದರೆ ಭೋಗ, ಕಾಮ, ತೃಷ್ಣ. ಈಗೋ ಆ್ಯಂಡ್ ಇಗ್ನರೆನ್ಸ್ ಬೇಸ್ಡ್ ಎಷ್ಟೇ ಪ್ರಪಂಚವಿದೆ, ಈಗೋ ಆ್ಯಂಡ್ ಇಗ್ನರೆನ್ಸ್ ಬೇಸ್ಡ್. ಅಜ್ಞಾನ ಮತ್ತು ಅಹಂಕಾರದ ಮೂಲಕ ಎಷ್ಟೇ ನಮ್ಮ ಕರ್ಮ, ಚೇಷ್ಟೆಗಳು, ತೃಷ್ಣೆಗಳು, ಕಾಮನೆಗಳಿವೆ, ಅವೆಲ್ಲವೂ ಕಾಮನೆ ಒಳಗೆ ಬಂದುಬಿಡ್ತವೆ. ಕಾಮನೆಯ ವಿಸ್ತಾರವೇ ಕ್ರೋಧ, ಲೋಭ, ಮೋಹ, ಅಹಂಕಾರ. ಕಾಮನೆ ನಮ್ಮೇನೋ ಕಾಮನೆಗಳಿವೆ, ತೃಷ್ಣ, ಕಾಮಗಳಿವೆ, ಪೂರ್ತಿಯಾಗದಿದ್ದರೆ ವ್ಯಕ್ತಿಗೆ ಸಿಟ್ಟು ಬರುತ್ತೆ. ಇದು ಕ್ರಮ. ದಿಸ್ ಇಸ್ ದ ಸೀಕ್ವೆನ್ಸ್. ಕಾಮನೆ ಯಾವುದೇ ಕಾರಣದಿಂದ ಪೂರ್ತಿ ಆಗೋದಿಲ್ಲ. ನಮ್ಮ ಕಾಮ, ನಮ್ಮ ಕಾಮನೆ, ನಮ್ಮ ವಾಸನೆ, ತೃಷ್ಣ, ನಮ್ಮ ಇಚ್ಛೆ, ಅಲ್ಲಿ ಏನಾದರೂ ಯಾವುದೇ ಆಘಾತ, ಅಪಘಾತವಾಗುತ್ತೆ, ಘಾತ ಪ್ರತ್ಯಾಘಾತವಾಗುತ್ತೆ. ಕಾಮನೆ ಅದರಲ್ಲಿ ನಿಷ್ಫಲವಾದಾಗ ನಾವು ಸಿಟ್ಟಾಗ್ಬಿಡ್ತೀವಿ. ಕಾಮ, ಕ್ರೋಧ, ಆ ಕಾಮನೆಯನ್ನು ಪೂರ್ತಿಗೊಳಿಸಲು ಯಾವ ಅವಿವೇಕಪೂರ್ಣ ಚೇಷ್ಟೆ ನಾವು ಮಾಡ್ತೀವಿ ಅದುವೇ ಲೋಭ. ನಮ್ಮ ಕಾಮನೆಯನ್ನು ಅನೈತಿಕ ರೀತಿಯಿಂದಲೂ ಪೂರ್ತಿಗೊಳಿಸೋದು, ಅದು ನಮ್ಮ ಅಧಿಕಾರವಲ್ಲ. ಅಲ್ಲಿ ಕೂಡ ಅನಧಿಕಾರ ಚೇಷ್ಟೆ ಮಾಡೋದು, ಬೇರೆಯವರ ಅಧಿಕಾರ ಕಸಿಯೋದು, ಅನೈತಿಕಲ್ ಪ್ರಾಕ್ಟೀಸ್ ಮಾಡೋದು, ಅನೈತಿಕ ಆಚರಣೆ ಮಾಡೋದು, ಅದುವೇ ಲೋಭ. ಮತ್ತೆ ಅದೇ ಕಾಮನೆಯಲ್ಲಿ ವಶೀಭೂತರಾಗಿ ನಾವು ಸಿಕ್ಕಾಕೊಳ್ಳೋದು, ತೃಷ್ಣೆಯಲ್ಲಿ, ಕಾಮನೆಗಳಲ್ಲಿ, ಆಕರ್ಷಣೆಗಳಲ್ಲಿ ಹರಿದು ಹೋಗೋದು, ವೃತ್ತಿ ಸಾರೂಪ್ಯ ಮಿತ್ರತ್ರ ಹೋ ಜಾನ, ಅದುವೇ ಮೋಹ. ಮತ್ತೆ ಕಾಮನೆಯ ಆಸಕ್ತಿಯಲ್ಲಿ ಮನುಷ್ಯ ಹುಚ್ಚನಾಗ್ಬಿಡ್ತಾನೆ.
ಮತ್ತೆ ತನ್ನನ್ನೇ ಮರೆತು ಬಿಡ್ತಾನೆ. ಇದುವೇ ಅಹಂಕಾರ. ಆದ್ದರಿಂದ ಕಾಮನೆಯ ಮೂಲವು ಕ್ರೋಧ, ಲೋಭ, ಮೋಹ, ಅಹಂಕಾರ, ಅದರ ವಿಸ್ತಾರವು. ಮತ್ತೆ ಪ್ರಾಣಾಯಾಮದಿಂದ, ಕಪಾಲಭಾತಿಯಿಂದ ಮೂಲಾಧಾರ ಚಕ್ರ ಯಾವಾಗ ಮಂಥನವಾಗುತ್ತೆ ಪ್ರಾಣದ, ಮತ್ತೆ ಸಹಸ್ರಾರದವರೆಗೆ ಊರ್ಧ್ವಾರಣವಾಗುತ್ತೆ ಮೂಲಾಧಾರದ ಶಕ್ತಿಯಿಂದ. ಮುಖ ಕಪಾಳ ಹೊಳೆಯಲಾರಂಭಿಸುತ್ತೆ. ನಾವು ಊರ್ಧ್ವರೇತ ಆಗ್ತೀವಿ, ಊರ್ಧ್ವಚೇತ ಆಗ್ತೀವಿ. ಶತಂ ಚೈಕಾ ಹೃದಯಸ್ಯ ನಾಟ್ಯ ತಾಸಾಂ ಮೂರ್ಧಾನಂ ಅವಿನಿಶ್ರಿತೈಕಾ ತಯ ಊರ್ಧ್ವಮಾಯನಂ ಮೃತತ್ವಮೇತಿ ವಿಶ್ವಂ ಅನ್ಯ ಉತ್ಕ್ರಮಣೇ ಭವಂತಿ ವಿಶ್ವಂ ಅನ್ಯ ಉತ್ಕ್ರಮಣೇ ಭವಂತಿ. ಮೂಲಾಧಾರ ಚಕ್ರದಿಂದ ಎಡಕ್ಕೆ ಎಡ, ಬಲಕ್ಕೆ ಪಿಂಗ್ಲ, ಮಧ್ಯೆ ಸುಷುಮ್ನ. ಇಲ್ಲಿ ಚೈತನ್ಯ ತರಂಗಗಳ ಪ್ರವಾಹವಿದೆ. ಈ ಇಡೀ ಸಂಸಾರವನ್ನೇ ವಿಜ್ಞಾನದ ಭಾಷೆಯಲ್ಲಿ ಚೈತನ್ಯ ತರಂಗವೆಂದಲೇ ಹೇಳ್ತಾರೆ. ಇಡೀ ಸಂಸಾರ ಚೈತನ್ಯ ತರಂಗಗಳ ಪ್ರವಾಹವು. ಎನರ್ಜೀಸ್ ಹರಿತಿವೆ. ಮತ್ತು ಆ ಚೈತನ್ಯ ತರಂಗಗಳಲ್ಲೇ ಒಂದು ವಿಶೇಷ ಪ್ರತಿಕ್ರಿಯೆ ಆಗಿಬಿಟ್ಟು ಬೇರೆ ಬೇರೆ ಪದಾರ್ಥ ಆಕಾರ ತಗೊಳ್ತವೆ. ಆದ್ದರಿಂದ ಈ ಪೂರ್ತಿ ಬ್ರಹ್ಮಾಂಡದ ಮೂಲದಲ್ಲಿ ಫಿಸಿಕ್ಸ್ನಲ್ಲಿ, ಕೆಮಿಸ್ಟ್ರಿನಲ್ಲಿ, ಮೈಕ್ರೋಬಯಾಲಜಿಯಲ್ಲಿ, ಸೈನ್ಸ್ನಲ್ಲಿ, ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಬೇರೆ ಬೇರೆ ರೀತಿಯ ವಿಜ್ಞಾನದ ಬೇರೆ ಬೇರೆ ಧಾರೆಗಳ ವಿಶ್ಲೇಷಣೆ ಮಾಡ್ತಾ ಈ ಬ್ರಹ್ಮಾಂಡದ ಮೂಲಕ್ಕೆ ತಲುಪಿದಾಗ ಹಾಗಂತಾರೆ ಎರಡೇ ತತ್ವಗಳಿವೆ. ಒಂದು ಚೈತನ್ಯ, ಇನ್ನೊಂದು ಪದಾರ್ಥ. ಒನ್ ಈಸ್ ಎನರ್ಜಿ, ಅನದರ್ ಈಸ್ ಮ್ಯಾಟರ್. ಮತ್ತು ಆ ಚೈತನ್ಯ ಮತ್ತು ಪದಾರ್ಥದ ವಿವಿಧೀಕರಣ, ಅದರ ವಿಭಿನ್ನ ಆಯಾಮಗಳು, ಅದರದ್ದೇ ವಿಭಿನ್ನ ಘಟಕ. ಶರೀರದ ಒಂದು ಚಿಕ್ಕ ಜೀವಾಣುವಿನಿಂದ ಹಿಡಿದು ಈ ಬ್ರಹ್ಮಾಂಡದ ಕ್ವಾಟ್ ಆಟಮ್ನಿಂದ ಹಿಡಿದು ಇವು ದೊಡ್ಡ ದೊಡ್ಡ ಪಿಂಡ ಮತ್ತು ಬ್ರಹ್ಮಾಂಡದ ರೂಪದಲ್ಲಿ ಬೇರೆ ಬೇರೆ ಘಟಕ ಕಾಣಿಸ್ತಿವೆ. ವಿವಿಧತೆಗಳಲ್ಲಿ ಈ ಸಂಸಾರದಲ್ಲೇ ನಡೀತಿದೆ, ನಮಗೇನು ಕಾಣಿಸ್ತಿದೆ, ಯಾವುದನ್ನು ಮೂಲದಲ್ಲಿ ನಾವು ಒಂದು ಬ್ರಹ್ಮ ತತ್ವ ಅಂತೀವಿ. ಮತ್ತು ಆ ಬ್ರಹ್ಮ ತತ್ವದ ಆಮೇಲೆ ಅದರ ಮಹಿಮೆಯ, ಅದರ ಸಾಮರ್ಥ್ಯದ, ಅದರದ್ದೇ ಅನುಗ್ರಹದ ಪರಿಣಾಮದಿಂದಾಗಿ ಇಲ್ಲಿ ಕಾಣಿಸೋ ಎಲ್ಲ ಜಗತ್ತಿನ ಆಗು ಹೋಗುಗಳಿವೆ. ಮತ್ತು ಈ ಬ್ರಹ್ಮಾಂಡದ ಮೂಲದಲ್ಲಿ ಆ ಬ್ರಹ್ಮನ ಶಕ್ತಿ ಮತ್ತು ಪ್ರಕೃತಿಯ ಈ ಬೇರೆ ಬೇರೆ ಸ್ವರೂಪ, ಇದರಲ್ಲಿ ನಮ್ಮ ಎಲ್ಲ ಜೀವಗಳ ಭೂಮಿಕೆ ಇದೆ. ಪ್ರಕೃತಿಯಲ್ಲಿ ವಿಕೃತಿ ಬರಗೊಡಬಾರ್ದು. ಸ್ವತರ ಪ್ರಕೃತಿಯಲ್ಲಿ ಮತ್ತು ಹೊರಗಿನ ಪ್ರಕೃತಿಯಲ್ಲಿ ವಿಕೃತಿಯ ಬೀಜ ಬಿತ್ತಬೇಡಿ. ಆದ್ದರಿಂದ ಪ್ರಕೃತಿ ಮತ್ತು ಸಂಸ್ಕೃತಿಯ ಮಾರ್ಗದಲ್ಲಿ ನಡೆದು ಪ್ರಗತಿಯ ಆರೋಹಣ ಪಡಿಬೇಕು. ಮೂಲಾಧಾರದಿಂದ ಸಹಸ್ರಾರದವರೆಗೆ ಅಂತಹ ಪ್ರಜ್ಞೆ ಜಾಗೃತವಾಗುತ್ತೆ. ಮತ್ತು ನಿರಂತರ ಸಾಧನೆ ಮಾಡಿ ಏಕಾಗ್ರಚಿತ್ತರಾಗಿ ಅಂತರ್ಮುಖಿ ಹಾಕ್ಕೊಂಡು ಕ್ಷಿಪ್ತ ಮೂಡ್ ವಿಕ್ಷಿಪ್ತ ಮೂಡ್ನಲ್ಲಿ ಯೋಗ ಆಗುವುದಿಲ್ಲ. ಕ್ಷಿಪ್ತ ಮೂಡ್ ವಿಕ್ಷಿಪ್ತ ಚಿತ್ತರಾಗಿ ಅಲ್ಲ, ಏಕಾಗ್ರ ಚಿತ್ತರಾಕ್ಕೊಂಡು ಪ್ರಶಾಂತ ಚಿತ್ತರಾಕ್ಕೊಂಡು ಮೂಲಾಧಾರದಿಂದ ಸಹಸ್ರಾರದವರೆಗೆ ಒಂದು ಅಂಥ ಶಕ್ತಿ, ಅಂಥ ಜ್ಯೋತಿ ಅಂತರ್ಗಂಗಾ ಪ್ರವಾಹವಾಗ್ತಿದೆ. ಯೋಗ ಗಂಗೆ, ಈಡ, ಪಿಂಗ್ಲ, ಸುಷುಮ್ನ, ಗಂಗಾ, ಯಮುನಾ, ಸರಸ್ವತಿ ಏನೇ ಹೇಳಿ ಒಳಗೇನೇ ಇದೆ.
ಅಲಕ್ನಂದ, ಭಾಗೀರಥಿ, ನಂದಾಕಿನಿ, ಮಂದಾಕಿನಿ ಏನೇ ಹೇಳಿ, ಇದೇನು ಹೊರಗೆ ಕಾಣಿಸ್ತಿದೆ ಇದರದ್ದೇ ಸೂಕ್ಷ್ಮ ರೂಪ. ಈ ಬ್ರಹ್ಮಾಂಡದ ಅನೇಕ ಧಾರೆಗಳಿವೆ, ಅನೇಕ ಪ್ರವಾಹ ಇವೆ, ನಾನಾ ರೂಪಗಳಿವೆ. ಅವೆಲ್ಲ ಮೂಲ ರೂಪದಲ್ಲಿ ನಮ್ಮೊಳಗೆ ಇದ್ದೇ ಇವೆ. ಅವೇ ಚೈತನ್ಯ ತರಂಗಗಳನ್ನು ಈ ಪಿಂಡದಿಂದ ಹೊರತಂದು ಪೂರ್ತಿ ಬ್ರಹ್ಮಾಂಡದಲ್ಲಿ ವಿಸ್ತರಿಸುವುದಕ್ಕೆ ನಾನು 4 ಶಬ್ದಗಳಲ್ಲಿ ಹೇಳ್ತೇನೆ. ಯೋಗದಿಂದ ನಾವು ನಮ್ಮ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಮಾಡ್ತೇವೆ. ನಾಟ್ ಓನ್ಲಿ ಫಿಸಿಕಲ್, ಮೆಂಟಲ್, ಇಮೋಷನಲ್, ಸ್ಪಿರಿಚುವಲ್, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ಎಕ್ಸ್ಪ್ರೆಷನ್ ಆಫ್ our total existence. This is the practice of yoga. This is the goal of yoga. This is the mechanism of yoga. Through yoga we can achieve our complete expression. ನಾವು ಯೋಗದಿಂದ ನಮ್ಮನ್ನು ಪೂರ್ತಿಯಾಗಿ ಅಭಿವ್ಯಕ್ತಪಡಿಸ್ತೀವಿ. ಜೀವನದ ಪುರುಷಾರ್ಥವೇನು? ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಅಂತಿಮ ಪ್ರಯೋಜನ, ದಿ ಅಲ್ಟಿಮೇಟ್ ಪರ್ಪಸ್ ಆಫ್ ಲೈಫ್, ನಮ್ಮನ್ನು ನಾವು ಪೂರ್ತಿಯಾಗಿ ಅಭಿವ್ಯಕ್ತಪಡಿಸಬೇಕು ಎಲ್ಲ ರೀತಿಯಿಂದ. ನಮ್ಮ ಜ್ಞಾನ, ನಮ್ಮ ಸಂವೇದನೆ, ನಮ್ಮ ಸಾಮರ್ಥ್ಯ, ನಮ್ಮ ವಿದ್ಯೆ, ನಮ್ಮ ವಿಭೂತಿ, ಐಶ್ವರ್ಯ, ನಮ್ಮ ಪ್ರೇಮ, ನಮ್ಮ ಕರುಣೆ, ನಮ್ಮ ವಾತ್ಸಲ್ಯ, ನಮ್ಮ ಶೌರ್ಯ, ನಮ್ಮ ವೀರತೆ, ನಮ್ಮ ಪರಾಕ್ರಮ, ನಮ್ಮ ಮಾನವತೆ, ನಮ್ಮ ದೇವತ್ವ, ನಮ್ಮ ಋಷಿತ್ವ, ನಮ್ಮ ಬ್ರಹ್ಮತ್ವ, ನಮ್ಮ ಸಂಪೂರ್ಣ ಪ್ರಕಾರದ ದಿವ್ಯತೆ ಪೂರ್ತಿಯಾಗಿ ಅಭಿವ್ಯಕ್ತ ಆಗಬೇಕು. ಇದುವೇ ಜೀವನದ ಪ್ರಯೋಜನ. ಇದು ಯೋಗದಿಂದ ಆಗುತ್ತೆ. ನಾನಿದನ್ನು ಅನುಭವಿಸಿದ್ದೀನಿ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಇದು ನನ್ನ ಅನುಭವ. ಇದು ನನ್ನ ಪೂರ್ವಜರು ಕೋಟಿ ಋಷಿ ಮುನಿಗಳ ಅನುಭವ. ಕಪಾಲಭಾತಿ ಹೀಗೆ ಲಯದೊಂದಿಗೆ ಮಾಡ್ತಾ ಇರಿ, ನಿರಂತರವಾಗಿ ಮಾಡ್ತೀರಿ. ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ಫಿಸಿಕಲ್, ಮೆಂಟಲ್ ಬ್ಯಾಲೆನ್ಸ್, ಇಮೋಷನಲ್ ಬ್ಯಾಲೆನ್ಸ್, ತ್ರಿದೋಷಗಳ ಸಂತುಲನೆ, ವಾತ ಪಿತ್ತ ಕಫ, ಸಮದೋಷ ಸಮಾಗ್ನಿಶ್ಚ ಸಮಧಾತುಮರಕ್ರಿಯ ಪ್ರಸನ್ನಾತ್ಮ ಇಂದ್ರಿಯವನಃ ಸ್ವಸ್ಥ್ಯತ್ಯ ವಿಧಿ. ಯೋಗದಿಂದ ತ್ರಿದೋಷಗಳ ಸಂತುಲನೆ, ಸ್ವಾಸ್ಥ್ಯ ಸಂತುಲನೆಯೇ ಸಫಲತೆ, ಸಂತುಲನೆಯೇ ವಿಜಯ, ಸಂತುಲನೆಯೇ ಪ್ರಸನ್ನತೆ, ಸಂತುಲನೆಯೇ ಸಮಾಧಿ, ಸಂತುಲನೆಯೇ ಯೋಗ, ಸಂತುಲನೆಯೇ ಜೀವನ. ತ್ರಿದೋಷಗಳ ಸಂತುಲನೆ, ಅನಬಲಿಸಮ್, ಕೆಟಬಲಿಸಮ್, ಮೆಟಬಲಿಸಮ್ನ ಸಂತುಲನೆ, ಎಲ್ಲ ಕೆಮಿಕಲ್ಸ್, ಹಾರ್ಮೋನ್ಸ್ನ ಬ್ಯಾಲೆನ್ಸ್, ಸಂತುಲನೆ, ಆಹಾರ, ವಿಚಾರ, ವಾಣಿ, ವ್ಯವಹಾರ, ಸ್ವಭಾವದಲ್ಲಿ ಸಂತುಲನೆ, ಸಂಯಮ, ಮರ್ಯಾದೆ, ಹೆಸರೇನೇ ಇರಲಿ ಒಂದೇ ವಿಷಯ. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಒಂದೊಂದು ಶಬ್ದದ್ದು ಕೂಡ ಕೆಲವು ವೇಳೆ ಇಷ್ಟು ವಿಸ್ತಾರವಾಗುತ್ತೆ. ಹಾಗೆ ನಾನೊಂದೇ ಯೋಗ ಮತ್ತೆ ಕರ್ಮಯೋಗದ ವಿಸ್ತಾರ. ಈ ಜೀವನ ಮತ್ತೆ ಜಗತ್ತು ಕೆಲವು ಪುರುಷರ ಹಾಗೂ ಕೆಲವು ಪರಮ ಪುರುಷರ, ಇದು ಪುರುಷಾರ್ಥದ ವಿಸ್ತಾರ. ಒಂದಿನ ಒಬ್ಬ ಮಹಾಪುರುಷರು ನನಗೆ ಹೇಳಿದ್ರು, ಕಲಿಯುಗವಲ್ಲ, ಇದು ಮಾಡು ಯುಗ. ಕರ್ಮ ಮಾಡಿ ಅಣ್ಣಂದಿರೆ, ಇದು ಮಾಡುವ ಯುಗ. ಹೀಗೆ ನಿರಂತರವಾಗಿ ಮಾಡಿ ಅಖಂಡ ಸಾಧನೆ. ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ರಿಜುವಿನೇಷನ್. ಯಾವುದೇ ಕಾರಣದಿಂದ ಯಾವುದೇ ಶಕ್ತಿ ಕ್ಷೀಣವಾಗಿದೆ, ಒಪ್ಪಿದೆ, ಆಹಾರ ದೋಷದಿಂದ, ವಿಚಾರ ದೋಷದಿಂದ, ವಾಣಿ ವ್ಯವಹಾರದ ದೋಷದಿಂದ, ಆಚರಣೆಯ ದೋಷದಿಂದ, ಯಾವುದೇ ದೋಷಪೂರ್ಣ ಅಭ್ಯಾಸದಿಂದ, ಹ್ಯಾಬಿಟ್ನಿಂದ, ತಪ್ಪು ಅಭ್ಯಾಸದಿಂದ, ಬೀಜ ದೋಷದಿಂದ, ಯಾವುದಕ್ಕೆ ನಾವು ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತೀವಿ, ಬೀಜ ದೋಷದಿಂದ, ಅಥವಾ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್, ಯಾವುದೇ ಫಂಗಸ್ಗೆ ಬಲಿಯಾದಿರಿ. ಈ ಇಡೀ ಸಂಸಾರದಲ್ಲಿ ಎಷ್ಟು ಹೆಚ್ಚು ಆಹ್ವಾನಗಳಿವೆ. ನೀವು ಯಾವುದೇ ಒಂದು ಪಕ್ಷದ ಮೇಲೆ ವಿಚಾರ ಮಾಡುವಾಗ ಈ ಸಂಸಾರದ ಆಹ್ವಾನಗಳನ್ನು ನೋಡಿದಾಗ ಪ್ರತಿ ಹೆಜ್ಜೆಯಲ್ಲಿ ಆಹ್ವಾನಗಳಿವೆ. ಹೆಜ್ಜೆ ಹೆಜ್ಜೆಗೂ ಆಹ್ವಾನ, ಸಂಕಟ, ಸಮಸ್ಯೆಗಳು, ವಿಘ್ನ, ವಾದವಿದೆ. ಇದರ ವಿಧಾನವೇ ಹೀಗೆ. ಈ ಜೀವನದ ಪಥ ಎಲ್ಲೆಡೆ ಮುಳ್ಳಿಂದ ತುಂಬಿವೆ.
ಎಲ್ಲಿ ನೋಡಿದರಲ್ಲಿ ಬಿರುಗಾಳಿ ತೂಫಾನು ಕತ್ತಲೆ ಇದೆ, ಪ್ರಲೋಭನವಿದೆ. ಅವೆಲ್ಲರ ಮಧ್ಯೆ ಮುಂದೆ ಸಾಗ್ತಾ ಹೋಗಬೇಕು. ಒಪ್ತೀನಿ, ಹಲವಾರು ಸಮಸ್ಯೆಗಳಿವೆ, ಸಂಕಟ, ಆಹ್ವಾನಗಳು, ಪ್ರಶ್ನೆಗಳಿವೆ. ಆದರೆ ಈ ಕತ್ತಲೆಯಲ್ಲೇ ನಾವು ದೀಪವನ್ನು ಬೆಳಗಿಸಿದ್ದೇವೆ. ಈ ಸಂಕಟಗಳು ಮತ್ತು ಸಮಸ್ಯೆಗಳು, ಆಹ್ವಾನಗಳ ಮಧ್ಯೆನೇ ನಾವು ಸ್ವಾಸ್ಥ್ಯ, ಸಫಲತೆ, ವಿಜಯದ ಹಾಡು ಹಾಡಿದ್ದೀವಿ. ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ಕಂಪ್ಲೀಟ್ ರಿಜುವಿನೇಷನ್. ನಾವು ಎಲ್ಲ ರೀತಿಯಿಂದ ಮೇಲ್ತರ್ತಿದ್ದೀವಿ. ಪುನರ್ ಜಾಗರಣೆ ನಿಮ್ಮ ಶಕ್ತಿಗಳ, ನೇತ್ರಜ್ಯೋತಿಯ, ಆತ್ಮಜ್ಯೋತಿಯ. ಕೆಲವರ ಕಣ್ಣು ಕ್ಷೀಣವಾಗುತ್ತೆ, ಕೆಲವರ ಕಿವಿ, ಕೆಲವರ ಹೃದಯ, ಲಿವರ್, ಕೆಲವರ ಕಿಡ್ನಿ, ಬೋನ್ಸ್, ಕೆಲವರ ಬ್ಲಡ್. ಎಲ್ಲೇ ಡಿಜನರೇಷನ್ ಆಗ್ತಿದೆ. ಬ್ಲಡ್ನಲ್ಲಿ ಡಿಜನರೇಷನ್ ಆದರೆ ಬ್ಲಡ್ ಕ್ಯಾನ್ಸರ್ ಅಂತ ರೋಗವಾಗುತ್ತೆ. ಸ್ಕಿನ್ನಲ್ಲಿ ಡಿಜನರೇಷನ್ ಇದ್ರೆ ಸೊರೈಸಿಸ್, ಎಕ್ಸಿಮಾ, ಲ್ಯೂಕೋಡರ್ಮಾದಂತಹ, ಸ್ಕೊಡರ್ಮಾದಂತಹ ರೋಗವಾಗುತ್ತೆ. ಬೋನ್ಸ್ನ ಡಿಜನರೇಷನ್, ಆಸ್ಟೋಪನಿಯಾ, ಆಸ್ಟೋಪೊರೈಸಿಸ್, ಆರ್ಥರೈಟಿಸ್, ರುಮಟೈಡ್ ಆರ್ಥರೈಟಿಸ್, ಇನ್ನೂ ಬೇರೆ ಬೇರೆ ಅಂಗ ಪ್ರತ್ಯಂಗಗಳಲ್ಲಿ ಯಾವ ಡಿಜನರೇಷನ್ ಇದೆ. ಡಿಜನರೇಷನ್ ಇಸ್ ಡಿಸೀಸ್. ಡಿಜನರೇಷನೇ ರೋಗ. ನಾವು ರಿಜ್ಯುವಿನೇಟ್ ಆಗ್ತೀವಿ. ಎಲ್ಲಕ್ಕಿಂತ ದೊಡ್ಡ ವಿಷಯ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಲೈಫ್. ಈ 4 ಶಬ್ದ ನಾನು ಬಾರಿ ಹೇಳ್ತೀನಿ. ಸರಿ, ಈಗ ನಾನು ನಿರಂತರವಾಗಿ 15-20 ನಿಮಿಷ ಕಪಾಲಭಾತಿ ಮಾಡಿಸ್ತೆ. ಮಕ್ಕಳೇ, 4 ಶಬ್ದ ನಾನೇನು ಹೇಳಿದೆ? ಕಂಪ್ಲೀಟ್ ಎಕ್ಸ್ಪ್ರೆಷನ್. ಏನು ಹೇಳಿದೆ ಹೇಳಿ? ಕಂಪ್ಲೀಟ್ ಬ್ಯಾಲೆನ್ಸ್. ಇನ್ನೊಂದು ಏನು ಹೇಳಿದೆ ಹೇಳಿ? ಮತ್ತೊಂದು ಏನು ಹೇಳಿದೆ ಹೇಳಿ? ಕಂಪ್ಲೀಟ್ ರಿಜುವಿನೇಷನ್. ಏನು ಹೇಳಿದೆ? 4ನೇದು ಏನು ಹೇಳಿದೆ? ಕಂಪ್ಲೀಟ್ ಡಿವೈನ್ ಟ್ರಾನ್ಸ್ಫಾರ್ಮೇಷನ್. ಏನು ಹೇಳಿದೆ ಹೇಳಿ? ಮೊದಲಿಂದ ಹೇಳಿ. ಮೊದಲು ಏನು ಹೇಳಿದೆ? ಯೋಗದಿಂದ ನಾವೇನು ಅಚೀವ್ ಮಾಡ್ತೇವೆ? ಕಂಪ್ಲೀಟ್. ಪುನಃ ಹೇಳಿ. ವಾಟ್ ಎವರ್ ಯು ಆರ್ ಸ್ಪೀಕಿಂಗ್, ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಯುವರ್ ವಾಯ್ಸ್. ಇದು ನಿಮ್ಮ ವಾಣಿಯ ಅಭಿವ್ಯಕ್ತಿ. ಒಂದಂತೂ ಅಭಿವ್ಯಕ್ತ ಶಬ್ದ ಇರುತ್ತೆ. ಏನು ಹೇಳ್ತೀರಾ ನೀವು? ಆಕಾಶ, ವಾಯು, ಪ್ರಭವಃ ಶರೀರಾತ್ ಸ್ಥಾನಾಂತರೇಷು ಪ್ರವಿವಜ್ಯ ವರ್ಣತ್ವಮಾಗಚ್ಚತಿ ಯಃ ಶಬ್ದ. ವರ್ಣವು ಶಬ್ದ ಕೂಡ ಅನಭಿವ್ಯಕ್ತವಾಗುತ್ತೆ. ಅದು ಎಲ್ಲಿಂದ ಬರುತ್ತೆ? ಎಲ್ಲಕ್ಕಿಂತ ಮೊದಲು ಆಕಾಶ, ವಾಯು, ಪ್ರಭವಾಹ, ಶರೀರಾತ್. ಸಮುಚ್ಚರಣ ವಕ್ತ. ಇಲ್ಲಿಂದ, ಇಲ್ಲಿ ನಾಭಿಯಿಂದ ಹೊರ ಬರುತ್ತೆ. ನಾದ. ವಕ್ತ್ರಮುಪೈತಿ ನಾದ. ನೋಡಿ, ಎಲ್ಲಿವರೆಗೆ ಬಂತು ಅಂದರೆ ನಾದ. ಇದಾದ್ಮೇಲೆ ಸಂಗೀತದ ಸಾಧನೆ, ಧ್ರುಪದಾದಿ, ಇವೆಲ್ಲವೂ ಬೇರೆ ಬೇರೆ ರೀತಿಯಿಂದ ನಾದ ನಿನಾದವಾಗುತ್ತೆ. ಸ್ಥಾನಾಂತರೇಷು ಪ್ರವಿವಜ್ಯಮಾನ ವರ್ಣತ್ವಮಾಗಚ್ಚತಿ ಯಃ ಶಬ್ದ. ಇದೇನು ನೀವು ಹೇಳಿದ್ರಿ? ಏನದು? ಇದು ವಾಣಿಯ ಅಭಿವ್ಯಕ್ತಿ. ವಾಣಿ ನಿಮ್ಮ ಮಧ್ಯೆಯಿಂದ ಅಭಿವ್ಯಕ್ತವಾಗ್ತಿದೆ. ಹೀಗೇನೆ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ನಿಮ್ಮಿಂದ ಅಭಿವ್ಯಕ್ತವಾಗುತ್ತೆ. ನನ್ನಿಂದ ಏನೆಲ್ಲ ಅಭಿವ್ಯಕ್ತವಾಯಿತು? ನಾನು ನಿಮ್ಮ ಮುಂದೆ ಕೂತಿದ್ದೀನಲ್ಲ, ನನ್ನಿಂದ ಏನೇನೆಲ್ಲ ಎಕ್ಸ್ಪ್ರೆಸ್ ಆಯಿತು? ಏನು ಅಭಿವ್ಯಕ್ತವಾಯಿತು? ಯೋಗ, ಯಜ್ಞ, ಆಯುರ್ವೇದ, ಸ್ವದೇಶಿ, ಮತ್ತು ಶಿಕ್ಷಣ, ಸ್ವಾಸ್ಥ್ಯ, ಸಮೃದ್ಧಿ, ಸ್ವಾವಲಂಬನೆ, ಉದ್ಯೋಗ, ಆತ್ಮನಿರ್ಭರತೆ. ಈ ಅಲ್ಲಿ ಮೇಲೆ ನೋಡಿ ಗುರುಕುಲವಿದೆಯಲ್ಲ ನೋಡಿ, ಇವು ಕೂಡ ಯಾರಿಂದ ಅಭಿವ್ಯಕ್ತವಾಯಿತು? ಸ್ವಾಮಿ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣರಿಂದ ಅಭಿವ್ಯಕ್ತವಾಯಿತು. ಅವರ ಗರ್ಭದಿಂದ ಈ ಗುರುಕುಲ ಹೊರ ಬಂದಿದೆ. ಅವರಿಂದ ನೀವು ಅಭಿವ್ಯಕ್ತ ಆಗಿದ್ದೀರಿ. ಯು ಆರ್ ದಿ ಎಕ್ಸ್ಪ್ರೆಷನ್ ಆಫ್ ಸ್ವಾಮಿ ರಾಮದೇವ್. ಯು ಆರ್ ದಿ ಎಕ್ಸ್ಪ್ರೆಷನ್ ಆಫ್ ಆಚಾರ್ಯ ಬಾಲಕೃಷ್ಣ. ನೀವು ಮಕ್ಕಳಿದ್ದೀರಲ್ಲ, ನೀವು ನಿಮ್ಮ ತಾಯಿ ತಂದೆಯರ ಅಭಿವ್ಯಕ್ತರು, ನೀವು ದೇವರ ಅಭಿವ್ಯಕ್ತರು ಎಲ್ಲರೂ. ಆದರೆ ಈ ಪತಂಜಲಿ ಗುರುಕುಲಂ, ಇದು ಈ ಸನ್ಯಾಸಿಗಳು ನೋಡಿ ಇಲ್ಲಿ ಕೂತಿದ್ದಾರೆ, ಅಲ್ಲಿ ಕೂತಿದ್ದಾರೆ, ದೂರ ದೂರ. ಸರಿ, ಅನ್ಲೋಮ್ ವಿಲೋಮ್ ಮಾಡಿ. ಇವೆಲ್ಲ ಏನು? ಈ 4 ಕಡೆ ಪತಂಜಲಿ ಬ್ರ್ಯಾಂಡ್ನ ವಿಸ್ತಾರವಿದೆ. ಈಗೀಗ ಜನ ಹೇಳ್ತಾರೆ ಪತಂಜಲಿ ಬ್ರ್ಯಾಂಡ್ನ ಬೆಲೆ ಕಡಿಮೆ ಅಂದರೆ ಇಡೀ ಜಗತ್ತಿನಲ್ಲಿ ಒಂದು ಬ್ರ್ಯಾಂಡ್ನ ಬೆಲೆ ಅಂತ ಒಪ್ತಾರೆ. ಅನ್ಲೋಮ್ ವಿಲೋಮ್ ಮಾಡಿ ನಿರಂತರ, ಯಾರೂ ತಡಿಬಾರ್ದು. ಇದು ನಿಮ್ಮ ಅಭಿವ್ಯಕ್ತಿಯ ಸಾಧನೆ. Whatever we are doing in our life, yoga and karma yoga, this is the expression of our existence. ನಮ್ಮ ವ್ಯಕ್ತಿತ್ವದ ಅಭಿವ್ಯಕ್ತ. ಅದು ನಾವೇನು ಮಾಡ್ತಿದ್ದೀವಿ ಅಂದರೆ, ಒಬ್ಬೊಬ್ಬ ವ್ಯಕ್ತಿಯ ಬೆಲೆ ಎಷ್ಟು?
ಒಬ್ಬ ಮನುಷ್ಯನ ಬೆಲೆ ನಾನು ನಿಮಗೆ ಹೇಳ್ತೀನಿ 1,00,000 ಕೋಟಿ. ಮೊದಲಂತೂ ನಾನು ಅವರಿವರ ಲೆಕ್ಕವನ್ನು ಕೇಳಿದೆ. ಮಾರ್ಕೆಟ್ ಕ್ಯಾಪ್ಸನ್ನು ಅಳಿತೀವಲ್ಲ, ಕ್ಯಾಪಿಟಲೈಸೇಷನ್, ಈ ಪೂರ್ತಿ ಯುಗವೇನಿದೆ ಅದನ್ನು ಅರ್ಥಯುಗ ಅಂತಾರೆ, ಕ್ಯಾಪಿಟಲಿಸಮ್ ಅಂತಾರೆ. ಅವರು ಪ್ರತಿ ವಿಷಯದ ಮೂಲ್ಯಾಂಕನ ಮಾಡ್ತಾರೆ. ನಾನು ಈ ಮೈಕ್ನಿಂದ ಮಾತಾಡ್ತಿದ್ದೀನಲ್ಲ, ಇದಕ್ಕೂ ಬೆಲೆ ಇದೆ. ಯಾವ ಪೆನ್ನಿಂದ ಬರಿತೀನಿ ಅದಕ್ಕೂ ಬೆಲೆ ಇದೆ. ಈ ವಾಚ್ನಲ್ಲಿ ಸಮಯ ನೋಡ್ತೇವೆ, ಇದಕ್ಕೂ ಬೆಲೆ ಇದೆ. ಇದು ನೋಡಿ, ಈ ಕರವಸ್ತ್ರ ತಂದಿದ್ದೀನಿ, ಹೀಗೆ ಉಜ್ಬೇಕಾಗಿ, ಅದಕ್ಕೂ ಕೂಡ ಬೆಲೆ ಇದೆ. ಎಷ್ಟು ರೂಪಾಯಿದ್ದಿರಬೇಕು? ಇದು 10-20 ರೂಪಾಯಿದ್ದಿರಬೇಕು. ಈಗೀಗ ಬೆಲೆ ಏರಿದೆ ಅನ್ನಿ. ಅಂದರೆ ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ಪ್ರತಿ ವಸ್ತುವಿಗೆ ಬೆಲೆ ಇದೆ. ಅಂದರೆ ಅನುಲೋಮ ವಿಲೋಮ ಮಾಡಿ ಕೈ ಕೆಳಗೆ ಬರ್ಕೊಡ್ದು, ಒಬ್ಬರದು ಕೂಡ. ಹಾಂ, ಎಲ್ಲರೂ ಮಾಡಿ. ಒಬ್ಬ ವ್ಯಕ್ತಿಯ ಬೆಲೆ ಎಷ್ಟು? ಷರತ್ತಂದರೆ ಆ ವ್ಯಕ್ತಿ ತನ್ನನ್ನು ತಾನು ಎದ್ದೇಳಿಸಬೇಕು. 4 ಶಬ್ದಗಳಲ್ಲಿ ಇಡೀ ಜೀವನದ ಬಗ್ಗೆ ಹೇಳ್ತೀನಿ ನಾನು. ಪೂರ್ತಿ ಯೋಗದ ಬಗ್ಗೆ ಹೇಳ್ತೀನಿ, ಕರ್ಮಯೋಗದ ಬಗ್ಗೆ ಹೇಳ್ತೀನಿ, ಈ ಪಿಂಡ ಬ್ರಹ್ಮಾಂಡದ ಸಾರವನ್ನೇ ಹೇಳ್ತೀನಿ. ಅಭಿವ್ಯಕ್ತ, ಸಂತುಲನೆ, ಜಾಗರಣೆ ಮತ್ತು ರೂಪಾಂತರಣೆ, ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ಕಂಪ್ಲೀಟ್ ರಿಜುವಿನೇಷನ್, ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್, ಕಂಪ್ಲೀಟ್ ಡಿವೈನ್ ಟ್ರಾನ್ಸ್ಫಾರ್ಮೇಷನ್. ಅನುಲೋಮ ವಿಲೋಮ ಮಾಡ್ತಾ ಇರಿ. ನಾನು ಯೋಗ ಮಾಡಿದೆ. ಶ್ರದ್ಧೆಯ ಪೂಜ್ಯ ಆಚಾರ್ಯ ಶ್ರೀ ಕೂಡ ಯೋಗ ಮಾಡಿದರು. ಪೂಜ್ಯ ಆಚಾರ್ಯ ಶ್ರೀದು ಕೂಡ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ಕಂಪ್ಲೀಟ್ ರಿಜುವಿನೇಷನ್, ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡುತ್ತೆ ಜೀವನದ ಯೋಗದಿಂದ. ಮಾಡಿ ಅನುಲೋಮ ವಿಲೋಮ. ಈ ನದಿಗಳು ಅಭಿವ್ಯಕ್ತವಾಗ್ತಿವೆ. ಎಲ್ಲಿಂದ? ಬರ್ಫದ ಪರ್ವತಗಳ ಮಧ್ಯೆಯಿಂದ ಅಭಿವ್ಯಕ್ತವಾಗ್ತಿವೆ. ಮೊದಲು ತುಂಬ ದೊಡ್ಡ ಬರ್ಫದ ಗ್ಲೇಷಿಯರ್ ಇತ್ತು, ಅದು ಅನಭಿವ್ಯಕ್ತವಾಗಿತ್ತು. ಈಗದು ಅಭಿವ್ಯಕ್ತವಾಗ್ತಿದೆ. ಅನುಲೋಮ ವಿಲೋಮ ಮಾಡ್ತಾ ಮಾಡ್ತಾ ಹೇಗೆ ಬೀಜದಿಂದ ವೃಕ್ಷ ಅಭಿವ್ಯಕ್ತವಾಗುತ್ತೆ. ಬ್ರಹ್ಮ ಯಾವಾಗ ಪ್ರಕೃತಿಗೆ ತನ್ನ ಸಾಮರ್ಥ್ಯವನ್ನು ನೀಡ್ತಾರೆ, ಬ್ರಹ್ಮ ಈ ಪ್ರಕೃತಿಯಲ್ಲಿ ತಮ್ಮ ಶಕ್ತಿ, ತಮ್ಮ ಸಾಮರ್ಥ್ಯ ಅವನ್ನು ಜಾಗೃತಗೊಳಿಸ್ತಾರೆ ತಮ್ಮ ಮಹಿಮೆಯಿಂದ. ಆಗ ಜಗತ್ತಿನ ವಿಸ್ತಾರವಾಗುತ್ತೆ. ಇವೆಲ್ಲ ಎಕ್ಸ್ಪ್ರೆಷನ್ ಏನಿದೆ, ಯಾವುದನ್ನು ನಮ್ಮ 4 ಕಡೆ ನೋಡ್ತಿದ್ದೀವಿ, ಇವೆಲ್ಲ ಏನು? ಇದು ಭಗವಂತನ ಶಕ್ತಿಯ ಎಕ್ಸ್ಪ್ರೆಷನು. ಅನುಲೋಮ ವಿಲೋಮ. ನಾವು ಕೂಡ ನಮ್ಮನ್ನು ಅಭಿವ್ಯಕ್ತ ಮಾಡಬೇಕು. ವಿಷ್ಣು ಕರ್ಮಾಣಿ ಪಶ್ಯ ಯತೋ ವ್ರತಾನಿ ಪಶ್ಯ ಇಂದ್ರಸ್ಯ ಯುಚ್ಯಾಸ. ಇದರ ಅರ್ಥವೆಂದರೆ ಸ್ವೇನ ಕ್ರತುನ ಸಂವದಿತ ಕುರ್ವನ್ಯವೇಹ ಕರ್ಮಾಣಿ. ಇದರ ಅರ್ಥವೇನೆಂದರೆ, ಅಂದರೆ ನಮ್ಮನ್ನು ನಾವು ನಮ್ಮ ಜ್ಞಾನ ಸಾಧನೆಯಿಂದ, ನಮ್ಮ ಯೋಗ ಸಾಧನೆಯಿಂದ, ಕರ್ಮ ಸಾಧನೆಯಿಂದ, ನಮ್ಮ ಜೀವನದ ವಿವಿಧ ಅನುಷ್ಠಾನಗಳಿಂದ ನಮ್ಮನ್ನು ನಾವು ಅಭಿವ್ಯಕ್ತಪಡಿಸಬೇಕು. ಅನುಲೋಮ ವಿಲೋಮ ನಿರಂತರವಾಗಿ ಮಾಡ್ತಾ ಇರಿ. ನಿರಂತರವಾಗಿ ಮಾಡಬೇಕು. ನಾನು ಹೇಳಿದ್ದೆ, ಕಪಾಲಭಾತಿ ಅನುಲೋಮ ವಿಲೋಮದ ನಿಮ್ಮ ಸಾಧನೆಗೆ ಅಡ್ಡಿ ಬರಕೂಡೋದು. ಅಖಂಡ ಪ್ರಚಂಡ ಸಾಧನೆ ನಿರಂತರ ನಡೀತಿರಬೇಕು. ನಮ್ಮ ಸಾಧನೆ, ನಮ್ಮ ಆರಾಧನೆ. ಮತ್ತು ಅದಕ್ಕಾಗಿ ಒಂದು ಕಡೆ ಯೋಗದ ಸಾಧನೆ ಮತ್ತು ಯೋಗದ ಸಾಧನೆ ಮಾಡ್ತಾ ಮಾಡ್ತಾ ಬಹಳಷ್ಟು ಪ್ರಕಟವಾಗುತ್ತೆ. ಶ್ರದ್ಧೆಯ ಪೂಜ್ಯ ಆಚಾರ್ಯರು ಕೂಡ ಪ್ರಕಟವಾದರು. ನೀವು ಕೂಡ ನಿಂತ್ಕೊಂಡು ನಿಮ್ಮ ಸ್ಥಾನಗಳಲ್ಲಿ ಶ್ರದ್ಧೆಯ ಆಚಾರ್ಯರ ಅಭಿನಂದನೆ ಮಾಡಿ. ಯಾವುದೇ ಪಂಕ್ತಿಯ ಮಧ್ಯದಿಂದ ಆಚಾರ್ಯರು ಪ್ರಕಟವಾಗಬಹುದು, ಅಭಿವ್ಯಕ್ತರಾಗಬಹುದು. ಶ್ರೀ ಗುರುಭ್ಯೋ ನಮಃ. ಕೂತ್ಕೊಳ್ಳಿ ಮಕ್ಕಳೇ.
ನಾನು ನಿಮಗೆ 4 ಶಬ್ದ ಹೇಳಿದೆ. ಏನು ಹೇಳಿದೆ? ಕಂಪ್ಲೀಟ್, ಸೆಕೆಂಡ್, ಥರ್ಡ್, ರಿಜುವಿನೇಷನ್, ಫೋರ್ತ್, ಕಂಪ್ಲೀಟ್ ಡಿವೈನ್. ಇದು ಯೋಗದ ಪ್ರಯೋಜನವು, ಇದು ಯೋಗಕ್ಕೆ ಲಾಭ, ಬೆನಿಫಿಟು, ಯೋಗದ ಮಹಿಮೆಯು, ಇದು ಯೋಗದ ವಿಭೂತಿಗಳು, ಉಪಲಬ್ಧಿಗಳು. ದಿಸ್ ಈಸ್ ದ ಅಚೀವ್ಮೆಂಟ್ ಆಫ್ ಯೋಗ, ದಿಸ್ ಇಸ್ ದ ಬೆನಿಫಿಟ್ ಆಫ್ ಯೋಗ, ದಿಸ್ ಇಸ್ ದ ಪ್ರೋಸೆಸ್ ಆಫ್ ಯೋಗ, ದಿಸ್ ಇಸ್ ದ ಮೆಕ್ಯಾನಿಸಮ್ ಆಫ್ ಯೋಗ. ವೆನ್ ವಿ ಆರ್ ಡೂಯಿಂಗ್ ದ ಯೋಗ, ದೆನ್ ವಿ ಆರ್ ಅಚೀವಿಂಗ್ ದೀಸ್ ಥಿಂಗ್ಸ್ ಇನ್ ಅವರ್ ಲೈಫ್ಸ್. ಇದಂತೂ ಒಂದು ವಿಷಯವಾಯಿತು. ಮತ್ತೆ ನಾನಂದಿದ್ದೆ, ಯೋಗ ಮತ್ತು ಕರ್ಮಯೋಗದ ಎಕ್ಸ್ಪ್ರೆಷನ್ ಏನು? ಪತಂಜಲಿ ಯೋಗಪೀಠ ಮಾಡಿ, ಅನುಲೋಮ ವಿಲೋಮ ಮಾಡಿ, ಕಪಾಲಭಾತಿ ಮಾಡ್ಕೊಳ್ಳಿ, ಕಪಾಲಭಾತಿ ಅನುಲೋಮ ವಿಲೋಮ ಮಾಡಿ, ಮತ್ತೆ ನಿಮ್ಮನ್ನು ನೀವು ಪೂರ್ತಿಯಾಗಿ ಎಕ್ಸ್ಪ್ರೆಸ್ ಮಾಡಿಕೊಳ್ಳಿ. ನಾನು ಮನೆಯಿಂದ ಯಾವಾಗ ಹೊರಟಿದ್ದೆ ಆಗ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಆಗಿದ್ದಿಲ್ಲ, ಆಗ ಬೀಜವಿತ್ತು. ನಾನು ಹೇಳ್ತೀನಲ್ಲ, ಲೈಫ್ ಈಸ್ ಲೈಕ್ ಅ ಸೀಡ್. ಏನಂದಿದ್ದೆ ಬಾರಿ ಹಿಂದಿನ ಬಾರಿ ಕೂಡ ನಾನು ಹೇಳಿದ್ನಲ್ಲ, ಏನು ಹೇಳಿದ್ದೆ? ಲೈಫ್ ಈಸ್ ಲೈಕ್ ಅ. ನಾನು ಮನೆಯಿಂದ ಹೊರಟಾಗ ನಾನು ಬೀಜವಾಗಿದ್ದೆ. ಆಗ ನನ್ನ ಮೊಳಕೆ ಒಡೆಯಲಾರಂಭಿಸ್ತು. ಅಂದರೆ ಆಚಾರ್ಯ ಬಾಲಕೃಷ್ಣರು, ಸ್ವಾಮಿ ಮುಕ್ತಾನಂದರು. ಮತ್ತಿದು ಪರಸ್ಪರತೆಯಲ್ಲಿ ಇವೆಲ್ಲ ಇದೇನಾಯಿತು? ಎಕ್ಸ್ಪ್ರೆಷನ್ ಆಯ್ತು. ಇದು ನನಗೆ 2 ಕೈಗಳಿದ್ವು, ಮತ್ತು ನಮ್ಮ 4 ಕೈಗಳಾದವು. ನಂದು 2 ಕೈಗಳು, ಆಚಾರ್ಯರ 2 ಕೈಗಳು, 4 ಆಗಲಿ 4 ಕೈಗಳು, ಆಗಲಿ 2 ಕೈಗಳು, 2 ಕೈಯಿಂದ 4 ಕೈಗಳು, 4ರಿಂದ 6 ಕೈಗಳಾಗಲಿ. 2 ನಂದು, 2 ಪೂಜ್ಯ ಆಚಾರ್ಯ ಬಾಲಕೃಷ್ಣರದ್ದು, 2 ಪೂಜ್ಯ ಸ್ವಾಮಿ ಮುಕ್ತಾನಂದರದ್ದು. ನಾನು ಯೋಗ ಕಲಿಸಲು ಶುರು ಮಾಡಿದೆ. ಆಗ ನನ್ನಿಂದ ಗಂಗೆಯ ದಡದಲ್ಲಿ ಒಬ್ಬರು ಬನ್ಸಲ್ ಅವರು, ಇನ್ನೊಬ್ಬರು ಯೋಗೇಶ್ ಗುಪ್ತಾ ಅವರು ಯೋಗ ಕಲಿಯಲು ಬಂದರು. ಅದಾದಮೇಲೆ ಒಬ್ಬರು ಯುವರಾಜಣ್ಣ ಪಟೇಲ್ ಅವರು ನನ್ನನ್ನು ಸೂರತ್ಗೆ ಕೊಂಡೋದ್ರು. ಅಲ್ಲಿ 2ರಿಂದ ನೇರ 200 ಬರಲು ಆರಂಭಿಸಿದ್ರು ಆಕಾಶ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ. ಮತ್ತು ಆಸಾಮ್ಗೆ ಹೋಗಿದ್ದೆವು ಅದಕ್ಕಿಂತ ಮೊದಲು, ಅಲ್ಲಿ ಕೂಡ ಜನ ಬರಲು ಆರಂಭಿಸಿದ್ರು. ಮತ್ತು 2000ವರೆಗೆ ತಲುಪ್ತಾ ನನ್ನ ಬಳಿ 2,000 4,000 ಜನ ಬರೋಕ್ಕೆ ಶುರು ಮಾಡಿದರು. ಮತ್ತು 2001ಕ್ಕೆ ತಲುಪ್ತಾ ನನ್ನ ಬಳಿ 10,000 ಜನ ಬರೋಕ್ಕೆ ಶುರು ಮಾಡಿದ್ರು. ಎಷ್ಟು? 10,000. ಮತ್ತು 2005ಕ್ಕೆ ತಲುಪ್ತಾ 50,000 ಜನ ಬಂದರು. ಆಮೇಲೆ 2018, 19, 20ವರೆಗೆ ತಲುಪ್ತಾ ನನ್ನ ಬಳಿಗೆ ನಾವು ಎಲ್ಲಕ್ಕಿಂತ ದೊಡ್ಡ ಕ್ಯಾಂಪ್ 5 ಲಕ್ಷದ್ದು ಮಾಡಿದೆವು. ಎಷ್ಟು? 5 ಲಕ್ಷ. ಈ 5 ಲಕ್ಷ ಜನ ಎಲ್ಲಿ ಕೂಡ್ತಾ ಇದ್ರು? ಇಲ್ಲಿಂದ ಹಿಡಿದು ಮೂಲ್ಯ ಊರಿನವರೆಗೆ. ಅಲ್ಲಿ ಮೂಲ್ಯ ಊರಿದೆ, ಅನುಲೋಮ ವಿಲೋಮ ಮಾಡಿ 5 ಲಕ್ಷ ಜನ. ಆಮೇಲೆ ನಾವು ಯೋಚಿಸ್ತಿದ್ದೆವು, ಹಾಗೇನೆ 135 ಕೋಟಿಯ ಹಿಂದೂಸ್ತಾನದಲ್ಲಿ. ನನ್ನ ಮಾತನ್ನು ಕೇಳಿ ಸ್ವಲ್ಪ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಪ್ರೆಷನ್? ನಾವು ಶಬ್ದ ಕೇಳ್ತೇವೆ, ಆ ಶಬ್ದಗಳು ಎಷ್ಟು ವಿಸ್ತಾರವಾಗಿರುತ್ತವೆ ಸ್ವಲ್ಪ ಕೇಳಿ. ಅನುಲೋಮ ವಿಲೋಮ ಮಾಡಿ, ಯೋಚಿಸೋದು ಮೆದುಳಿಂದ, ಕೇಳೋದು ಕಿವಿಗಳಿಂದ. ಏನು ನೆನಪಿಗೆ ಬರೆದಿದ್ರೆ ನೋಟ್ ಮಾಡ್ಕೊಳ್ಳಿ, ನೋಟ್ಬುಕ್ ಇಟ್ಕೊಡ್ತೀರಿ, ಒಳ್ಳೆ ಮಕ್ಕಳು ನೀವು. ಒಂದೊಂದು ಶಬ್ದದ ವಿಸ್ತಾರ ಎಷ್ಟಾಗುತ್ತೆ. ಎಕ್ಸ್ಪ್ರೆಷನ್, ಫಿಸಿಕಲ್ ಎಕ್ಸ್ಪ್ರೆಷನ್, ಇದಂತೂ ಬಾಡಿಯ ಎಕ್ಸ್ಪ್ರೆಷನು. ನಾನು ನನ್ನ ಎಷ್ಟು ಶಕ್ತಿವಂತ ಮಾಡ್ಬೋದು ಅಂತ. ನಾನು ಬಲಹೀನನಾಗಿಲ್ಲ, ಆದರೆ ಹೆಚ್ಚು ಶಕ್ತಿವಂತನೂ ಅಲ್ಲ. ನಾನು ಶರೀರ ಬಲದಲ್ಲಿ ವಿಶ್ವವಿಜೇತನಲ್ಲ. ಅದೇನು ಹೇಳ್ತಾರಲ್ಲ, ಇವನು ಕುಸ್ತಿಯಲ್ಲಿ ವಿಶ್ವವಿಜೇತ, ಇವರು ಜಗತ್ ಗೆದ್ದಿದ್ದಾರೆ. ವಿಶ್ವವಿಜೇತ ಘೋಷಿಸಲಾಗುತ್ತೆ ಟೀಮನ್ನು ರೂಪದಲ್ಲಿ, ಸೌಂದರ್ಯದಲ್ಲಿ, ಬಲದಲ್ಲಿ, ಆಟದಲ್ಲಿ. ಆದರೆ ನೋಡ್ರಪ್ಪ, ನನ್ನ ಹೊಗಳ್ತಿಲ್ಲ, ನೀವು ಮಕ್ಕಳು, ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಯೋಗದಲ್ಲಂತೂ ಭಗವಂತ ನನ್ನ ವಿಶ್ವವಿಜೇತ ಮಾಡಿದ್ದಾನೆ. ಯಾವುದರಲ್ಲಿ? ಯೋಗದಲ್ಲಿ. ಮತ್ತು ಯೋಗದಿಂದ ಏನು ಗೆದ್ದೆವು ನಾವು? ಜಗತ್ತನ್ನು ಗೆದ್ದಿಲ್ಲ, ನಾವು ಹೃದಯ ಗೆದ್ದಿದ್ದೇವೆ. ಇವತ್ತು ಭಾರತದಲ್ಲಿ
ಹೇಗೆ ನಾವು ಯೋಚಿಸ್ತೀವಿ ಅಂಥ ಯೋಚನೆ ಇದ್ದವರು ನಾವು 100 ಕೋಟಿ ಜನರನ್ನು ಇಲ್ಲಿ ತಯಾರಿಸಿದ್ದೇವೆ. ಇದು ನಮ್ಮ ಮೆಂಟಲ್ ಇಮೋಷನಲ್ ಎಕ್ಸ್ಪ್ರೆಷನ್. ಏನಾಯ್ತಿದ್ದು? ಹೇಗೆ ನಾವು ಯೋಚಿಸ್ತೀವಿ ಹಾಗೇ ಯೋಚಿಸುವವರು ನಿಮ್ಮ ತಾಯಿ ತಂದೆಯರು. ಅದಕ್ಕಾಗಿ ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ. ಸ್ವಾಮಿಯವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಚಾರ್ಯ ಅವರು ಒಳ್ಳೆ ಸೇವೆ ನೀಡ್ತಿದ್ದಾರೆ. ಬನ್ನಿ ಅನುಲೋಮ ವಿಲೋಮ ಮಾಡಿ, ಎಲ್ಲರೂ ಮಾಡಿ. ಕಂಪ್ಲೀಟ್ ಎಕ್ಸ್ಪ್ರೆಷನ್ ಆಗುತ್ತೆ ಯೋಗದಿಂದ. ಅದಕ್ಕಾಗಿ ರೋಗದ ಬಗ್ಗೆ ನಾನು ದಿನಾಲು ಮಾತಾಡ್ತೀನಿ. ಮತ್ತು ಎಲ್ರಿಗೆ ನಾನು ಹೇಳ್ತೀನಿ, ಇದು ಫಿಸಿಕಲ್ ಮೆಂಟಲ್ ಇಲ್ನೆಸ್, ಇದು ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್, ಇನ್ಕ್ಯೂರಬಲ್ ಡಿಸೀಸ್ನ ಹೆಸರಿನಲ್ಲಿ ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್, ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್ ಡಿಸೀಸ್ನ ಹೆಸರಲ್ಲಿ ಎಲ್ಲ ಕಡೆ ಕೋಲಾಹಲ ಆಗಿದೆ. ಅದರಿಂದ ಬಚಾವಾಗೋ ಉಪಾಯ ಯೋಗ. ಆದರೆ ವ್ಯಾಧಿ ನಿವಾರಣೆ ಸಾಧನವೇ ಅಲ್ಲ. ರೋಗ ಮುಕ್ತ ಆಗುವುದು ಯೋಗದ ಮುಖ್ಯ ಆದ್ಯತೆ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯ ಅಷ್ಟವಂಗಾನಿ ಮೂಲಕ ನಿಮ್ಮ ಶರೀರ, ಇಂದ್ರಿಯ ಮತ್ತೆ ಚಿತ್ತದ ಶೋಧನೆ ಮಾಡಿ ನಿಮ್ಮನ್ನು ನೀವು ನಿರ್ಮಿಸೋದು, ಮತ್ತೆ ನಿಮ್ಮನ್ನು ನೀವು ಯುಗ ನಿರ್ಮಾಣಕ್ಕಾಗಿ ತಯಾರಿಸೋದು. ನಿಮ್ಮ ನಿರ್ಮಾಣ ಮತ್ತೆ ನಿಮ್ಮ ನಿರ್ವಾಣ ಜೀವನ ಮುಕ್ತಿಯ ಸಾಧನೆ. ಎಲ್ಲ ಪ್ರಕಾರದ ಅಜ್ಞಾನ, ಅಶ್ರದ್ಧೆ, ಅಕರ್ಮಣ್ಯತೆ, ಅಶುಭಗಳಿಂದ, ದೋಷ ದುರ್ಬಲತೆಗಳಿಂದ ಮುಕ್ತರಾಕೊಂಡು ಮತ್ತೆಲ್ಲ ಸಜ್ಞಾನದಿಂದ, ಸದ್ಭಾವ, ಸದ್ಗುಣಗಳಿಂದ, ದೇವತ್ವದಿಂದ ಯುಕ್ತರಾಕೊಂಡು ಮತ್ತೆ ನಿಮ್ಮ ನೀವು ಪೂರ್ತಿಯಾಗಿ ಅಭಿವ್ಯಕ್ತ ಮಾಡಿಕೊಂಡು ಮತ್ತೆ ಭಗವಂತನ ಯಂತ್ರ ಹಾಕೊಂಡು ಶಾಶ್ವತದ ಪ್ರತಿನಿಧಿ ಹಾಕೊಂಡು ಆ ಜೀವನ ಮತ್ತೆ ಜಗತ್ತಿನಲ್ಲಿ ಪ್ರಕಾಶವನ್ನು ವಿಸ್ತರಿಸುವುದು. ಜೀವನ ಮತ್ತೆ ಜಗತ್ತಿನಲ್ಲಿ ದೇವತ್ವದ ವಿಸ್ತಾರ ಮಾಡುವುದು. ಇಂದ್ರಂ ವರ್ಧಂತು ಅಪ್ತ್ರಃ ಕಣವಂತು ವಿಶ್ವಮಾರ್ಯಂ ಅಪಘ್ನಂತು ರಾವಣಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಯೋಗ ಸಂಸ್ಥಾಪನಾರ್ಥಾಯ ವೇದ ಸಂಸ್ಥಾಪನಾರ್ಥಾಯ ಸತ್ಯ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದರ ತಾತ್ಪರ್ಯವೇನೆಂದರೆ ಧರ್ಮದ, ಸತ್ಯದ, ವೇದದ ಸೇವೆಯ, ಸಾಧನೆಯ, ಸ್ವಾಸ್ಥ್ಯ ಸಮೃದ್ಧಿಯ ಪ್ರತಿಷ್ಠೆಗಾಗಿ ನನ್ನ ನೆರವು ಏನು? ನಾನು ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು, ಪರಮಾರ್ಥ ಮಾಡಬೇಕು. ಅನುಲೋಮ ವಿಲೋಮ ನಾನಂದಿದ್ದೆ ಏನಂದರೆ ರೋಗದ ಬಗ್ಗೆ ನಾನು ದಿನಾಲೂ ಹೇಳ್ತೀನಿ. ಯೋಗ ನಿರೋಗತೆಯ ಸಾಧನವಷ್ಟೇ ಅಲ್ಲ, ಯೋಗವಂತೂ ಜೀವನದ ಸಾಧನೆ. ಯೋಗವಂತೂ ಜೀವನದ ವಿಸ್ತಾರವು. ಮತ್ತೆಷ್ಟು ಜೀವನದ ವಿಸ್ತಾರ ಎಷ್ಟು, ಈ ಪಿಂಡದ ವಿಸ್ತಾರವೆಷ್ಟು, ಎಷ್ಟು ದೊಡ್ಡದು ಬ್ರಹ್ಮಾಂಡವಿದೆ ಅಷ್ಟು. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಯೋಗ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಲೈಫ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಯೋಗ. ಶಾಸ್ತ್ರದಲ್ಲಿ ನಾವೇನು ಓದಿದ್ದೀವಿ ಅದನ್ನು ನಾವು ಯಾವಾಗ ಬದುಕ್ತೀವಿ, ಏವಂ ವೇದಸ ಏವಂ ಭವತಿ ಯಾವಾಗ ಆಗುತ್ತೆ, ಆಗ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅನುಲೋಮ್ ವಿಲೋಮ್ ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಈ ಮೂಲಾಧಾರದಿಂದ ಸಹಸ್ರಾರದವರೆಗೆ 2 ವಿಷಯ ಹೇಳ್ತಿದ್ದೆ. ಈ ಸಂಸಾರದ ದುಃಖ ಮತ್ತೆ ನೋವು ನಾವು 4 ಕಡೆಯಲ್ಲಿ ಸಂಸಾರದಲ್ಲಿ ಈ ಅಸಡ್ಡೆ, ಈ ನಿರಾಶೆ, ಈ ಹತಾಶೆ, ಈ ಕತ್ತಲೆ ನಾವೇನು ನೋಡ್ತಿದ್ದೀವಿ, ಅವೆಲ್ಲಕ್ಕೆ ಕಾರಣ ಲೋಭ, ಕಾಮದಲ್ಲಿ, ಭೋಗದಲ್ಲಿ, ಕಾಮನೆಯಲ್ಲಿ ನಾವು ಮುಳುಗಿದ್ದೀವಿ ಮತ್ತು ದುರ್ವಿಚಾರದಲ್ಲಿ. ಅದನ್ನು ನಿಷ್ಕಾಮ ಮಾಡಬೇಕು, ಅದನ್ನು ನಿಷ್ಕ್ರಿಯ ಮಾಡಬೇಕು ಮತ್ತು ಸದ್ವಿಚಾರಗಳಿಂದ ಅವನ್ನು ಜೋಡಿಸಬೇಕು ಅವರ ಒಳಗೆ. ಸವಿಚಾರ ಸಮಾಧಿ, ನಿರ್ವಿಚಾರ ಸಮಾಧಿ, ಸರ್ವಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿಯ ಬೀಜ ಬಿತ್ತುತ್ತಾ ಅವನ್ನು, ಈ ವಿಕಾರಗಳನ್ನು ನಿರ್ಬೀಜಗೊಳಿಸುತ್ತಾ, ಮತ್ತೆ ಯಾವಾಗ ನಾವು ನಿರ್ಭಾರ ಆಗ್ತೀವಿ, ಮೂಲಾಧಾರದಿಂದ ಸಹಸ್ರಾರದ ತನಕ ಅಂತಃಶಕ್ತಿ, ಅಂತ ಜ್ಯೋತಿ ಜಾಗೃತವಾಗುತ್ತೆ ಕಪಾಲಭಾತಿ ಅನುಲೋಮ ವಿಲೋಮದಿಂದ. ಆಗ ನಾವು ನಿರ್ಭಾರ ಆಗ್ತೀವಿ, ನಿರ್ವಿಚಾರ ಆಗ್ತೀವಿ, ನಿರ್ವಿಕಾರ ಆಗ್ತೀವಿ, ನಿರ್ದ್ವಂದ್ವ ಆಗಿಬಿಡ್ತೀವಿ, ನಿರ್ಭಯರಾಗ್ತೀವಿ, ಅಭಯರಾಗ್ತೀವಿ. ಮತ್ತು ಇದನ್ನೇ ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ದೈವ ಸಂಪದ್ ವಿಭಾಗ ಅಭಯಂ ಸತ್ವ ಸಂಸುದ್ಧಿರ್ ಜ್ಞಾನ ಯೋಗ ವ್ಯವಸ್ಥಿತಿ. ಎಲ್ಲರೂ ನನ್ನ ಜೊತೆಗೆ ಸೇರ್ಕೊಂಡು ಹೇಳಿ. ಅಭಯಂ ಸತ್ವ ಸಂಸುದ್ಧಿರ್, ಅಭಯಂ ಸತ್ವ ಸಂಸುದ್ಧಿರ್ ಜ್ಞಾನ ಯೋಗ ವ್ಯವಸ್ಥಿತಿ. ದಾನಂ ದಮಶ್ಚ ಯಜ್ಞಶ್ಚ. ಎಲ್ಲರೂ ಜೊತೆಯಾಗಿ ಹೇಳಬೇಕು. ಅಭಯಂ ಸತ್ವ ಸಂಸುದ್ಧಿರ್
ज्ञानयोग व्यवस्थितिः दानं दमश्च स्वाध्यायस्तप आर्ज अहिंसा सत्यमक्रोधस्त्यागः शान्तिरपैशुनं दया भूतेषु लोलुप्त्वं मार्दवं ह्रीरचापलं तेजः क्षमः धृतिः शौचम् अद्रोहो नातिमानिता भवन्ति सम्पदं दैवीम् अभिजातस्य भारत दम्भो दर्पोऽभिमानश्च क्रोधः पारुष् अज्ञानं चाभिजातस्य पार्थ सम्पदमासुरीं दैवी सम्पद्विमोक्षाय निबन्धायासुरीमता मा शुचः सम्पदं दैवीम् अभिजातोऽसि पाण्डव मा शुचः सम्पदं दैवीम् अभिजातोऽसि पाण्डव. ಮಾ ಶುಚ ಶೋಕ ಬೇಡ, ಅಲ್ಲೋಮ್ ವಿಲೋಮ್ ಮಾಡಿ ಶೋಕ ಮಾಡಬೇಡಿ. ನೀವು ದೈವಿ ಸಂಪದದ ಜೊತೆಗೆ ಉತ್ಪನ್ನರಾಗಿದ್ದೀರಿ. ದಿವ್ಯತೆ ನಮ್ಮ ಸ್ವಭಾವ. ಏನು ಹೇಳಿದ ಮಕ್ಕಳೇ? ದಿವ್ಯತೆ ನಮ್ಮ ದೇವತ್ವ, ಋಷಿತ್ವ, ಬ್ರಹ್ಮತ್ವವೇ ನಮ್ಮ ಸ್ವಭಾವ, ಸತ್ಯವೇ ನಮ್ಮ ಸ್ವಭಾವ. ಅನುಲೋಮ ವಿಲೋಮ ಪ್ರಾಣಾಯಾಮ ನಿರಂತರ ಮಾಡಿಕೊಂಡು ಮತ್ತೆ ನಾವು ನಮ್ಮ ಈ ಸ್ವಭಾವಕ್ಕೆ ಉಪಲಬ್ಧರಾಗ್ತೀವಿ. ಯಾರು ಅನುಲೋಮ ವಿಲೋಮ ಮಾಡ್ತಾ ದಣಿವಾದರೆ ಕಪಾಲಭಾತಿ ಮಾಡಿ, ಎರಡರಲ್ಲಿ ಒಂದನ್ನು ಮಾಡ್ತಾ ಇರಿ. ಆದರೆ ಯೋಗದ ಸಾಧನೆ ಅಖಂಡ ನಡಿಬೇಕು. ಅಂದರೆ ನಾನು ಅಂತಿದ್ದೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ತಿರ್ತಾನೆ, ಅವನು ಕೋಟಿಗಟ್ಟಲೆ ಜನರಿಗೆ ತಲುಪ್ತಾನೆ. ಅದಕ್ಕಾಗಿ ನಾನು ಹೇಳಿದೆ, ಇದೇನು ವೇದಗಳಲ್ಲಿ ಯಜುರ್ವೇದದಲ್ಲಿ ನಾವು ಸಹಸ್ರಶೀರ್ಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾಜು ಹಾಡಿದ್ದೀವಿ. ಅದು ನಮ್ಮದೇ ಯೋಗ ಮತ್ತು ಕರ್ಮಯೋಗದ ವಿಸ್ತಾರವು. ಕಪಾಲಭಾತಿ ಅನುಲೋಮ ವಿಲೋಮ ಮಾಡ್ತಾ ಇರಿ. ಈ ಪತಂಜಲಿ ಯೋಗ ಪೀಠ, ಈ ಪತಂಜಲಿ ಗುರುಕುಲಂ, ಆಚಾರ್ಯ ಕುಲಂ, ಪತಂಜಲಿ ವಿಶ್ವವಿದ್ಯಾಲಯ, ಈ ಸನ್ಯಾಸಿಗಳ ಗುರುಕುಲಂ ಏನು ನಡೀತಿದೆ, ಸನ್ಯಾಸಿ ಮಾಡುವ ಅನುಷ್ಠಾನ, ಎಲ್ಲರನ್ನ ಯೋಗಿ ನಿರೋಗಿ ಮಾಡುವ ಅಭಿಯಾನ ಪೂರ್ತಿ ರಾಷ್ಟ್ರದಲ್ಲಿ, ಪತಂಜಲಿ ಯೋಗ ಸಮಿತಿ, ಪತಂಜಲಿ ಮಹಿಳಾ ಯೋಗ ಸಮಿತಿ, ಭಾರತ್ ಸ್ವಾಭಿಮಾನ ಯುವ ಭಾರತ, ಪತಂಜಲಿ ಕಿಸಾನ್ ಸೇವಾ ಸಮಿತಿ, ಹಾಮ್ರ ಸ್ವಾಭಿಮಾನ, ಸೋಷಲ್ ಮೀಡಿಯಾದ ನಮ್ಮ ಸಮಿತಿ, 7 ಸಂಘಟನೆಗಳು, ದೇಶದ ಸುಮಾರು 600 ಜಿಲ್ಲೆ, 5,000 ತಾಲೂಕು, 3 ಲಕ್ಷ ಊರುಗಳಲ್ಲಿ, ಇಷ್ಟು ದೊಡ್ಡ ದೇಶದಲ್ಲಿ, ಪೂರ್ತಿ ಜಗತ್ತಿನಲ್ಲಿ ಈಗ ಸುಮಾರು 50ಕ್ಕಿಂತ ಹೆಚ್ಚು ದೇಶಗಳಲ್ಲಿ ನಿಧಾನವಾಗಿ ಮುಂಬರುವ 5-10 ವರ್ಷಗಳಲ್ಲಿ ನಮ್ಮ ಗುರಿ ಎಂದರೆ 200 ದೇಶದವರೆಗೆ ಯೋಗದ, ಯಜ್ಞದ, ಆಯುರ್ವೇದದ, ಈ ಪ್ರಾಕೃತಿಕ ಚಿಕಿತ್ಸೆಯ, ಈ ಪತಂಜಲಿ ವೆಲ್ನೆಸ್ನ ಮಾಧ್ಯಮದಿಂದ ವಿಸ್ತಾರ. ಮತ್ತಿಡೀ ಜಗತ್ತಿನ 200 ದೇಶಗಳ, ಕಡಿಮೆ ಅಂದರೆ 5,000 ಮಕ್ಕಳು ಪತಂಜಲಿ ಗುರುಕುಲಂನಲ್ಲಿ ಕಲಿತಾ ಇದ್ದಾರೆ. ಹೇಗೆ ನೀವು ಕಲಿತಾ ಇದ್ದೀರಿ, ಇನ್ನೂ ದೊಡ್ಡ ಕಾರ್ಯವಾಗಲಿದೆ. ಇದು ನಿಮಗೆ ಗೊತ್ತಿರಬೇಕು. ಹೇಗೆ ನೀವೆಲ್ಲ ಕಲಿತಾ ಇದ್ದೀರಿ, ಹೀಗೆ ಜಗತ್ತಿನ ಎಷ್ಟು ದೇಶಗಳ, ಸುಮಾರು 200 ದೇಶಗಳಿಂದ ಮಕ್ಕಳು ಬರ್ತಾರೆ. 10-12 ವಯಸ್ಸಿನ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ನಮ್ಮ ದೇಶದ ಮತ್ತೆ ಬೇರೆ ದೇಶಗಳ ಭಾಷೆಗಳು ಇಡೀ ಜಗತ್ತಿನಲ್ಲಿ ಹಾಗೆ ನೋಡಿದರೆ ಸಾವಿರಾರು ಭಾಷೆಗಳಿವೆ. ಆದರೆ ಅದರಲ್ಲಿ ಸುಮಾರು 150-200 ಬೇರೆ ಬೇರೆ ಭಾಷೆಗಳಿವೆ. ಅವರು ತಮ್ಮ ಭಾಷೆಯನ್ನು ಕಲ್ತ್ಕೊಂಡು ಬರ್ತಾರೆ. ಮತ್ತು ಅವರೆಲ್ಲರಿಗೆ ನಾವಿಲ್ಲಿ ಸಂಸ್ಕೃತವನ್ನು ಕಡ್ಡಾಯವಾಗಿ ಓದಿಸ್ತೀವಿ. ಯಾರಿಗೆ ಹಿಂದಿ ಕಲಿಬೇಕು ಅವರಿಗೆ ಹಿಂದಿ ಕೂಡ ಕಲಿಸ್ತೀವಿ. ಅದು ಅವರ ಚಾಯ್ಸ್ ಮೇಲಿದೆ. ಸಂಸ್ಕೃತ ಕಂಪಲ್ಸರಿ ಇರುತ್ತೆ, ಇಂಗ್ಲಿಷ್ ಎಲ್ರಿಗೆ ಕಂಪಲ್ಸರಿ ಇರುತ್ತೆ. ಅವರು ದೇಶದ ಭಾಷೆಯನ್ನು ಕಲ್ತ್ಕೊಂಡು ಬರ್ತಾರೆ. 200 ದೇಶಗಳ ಟೀಚರ್ ಕೂಡ ನಮ್ಮ ಬಳಿಗೆ ಬರ್ತಾರೆ. ಅವರಿಗೆ ಆ ಭಾಷೆಯಲ್ಲಿ ಕಲಿಸ್ತಾರೆ. ಇದರಿಂದಾಗಿ ಇಡೀ ಜಗತ್ತಿನಲ್ಲಿ ಯೋಗದ ಮತ್ತೆ ವೇದದ ವಿಸ್ತಾರವಾಗುತ್ತೆ. ಈ ವೇದದ ಜ್ಯೋತಿ ಮತ್ತು ಯೋಗದ ಜ್ಯೋತಿ ಪೂರ್ತಿ ಜಗತ್ತಿನಲ್ಲಿ ಉರಿಯುತ್ತೆ. ಮತ್ತೆ ಯೋಗದ ಪತಾಕೆ, ಯಜ್ಞದ ಪತಾಕೆ, ವೇದದ ಪತಾಕೆ, ಸತ್ಯದ ಪತಾಕೆ, ಇದುವೇ ನಮ್ಮ ಏಜೆಂಡಾ ಪೂರ್ತಿ ಜಗತ್ತಿನಲ್ಲಿ. ಸರಿ, ಕಪಾಲಭಾತಿ ಮಾಡಿ, ಅನುಲೋಮ ವಿಲೋಮ ತುಂಬ ಮಾಡಿದ್ರಿ. ಕಪಾಲಭಾತಿ ಯಾರು ಸುಮ್ಮಗೆ ಕೊಡಬಾರ್ದು. ಯೋಗದಿಂದ ಏನಾಗುತ್ತೆ ಅದರ ಪ್ರಮಾಣ ಸ್ವಾಮಿ ರಾಮದೇವ, ಪೂಜ್ಯ ಆಚಾರ್ಯ ಶ್ರೀ ನಿಮ್ಮ ಎದುರಿಗೆ ಕೂತಿದ್ದಾರೆ. ಇಡೀ ಪತಂಜಲಿ ಯೋಗ ಪೀಠ ಅದರ ಲೈವ್ ಎಕ್ಸಾಂಪಲು. ಅದರ
ಜ್ವಲಂತ ಪ್ರೇರಣೆ, ಉದಾಹರಣೆ, ಅದರೊಂದು ಆದರ್ಶ. ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್. ಬರೀ ವಾತಪಿತ್ತ ಕಫದ ಸಂತುಲನೆಯೇ ಅಲ್ಲ, ವೈಯಕ್ತಿಕ, ಪಾರಿವಾರಿಕ, ಸಾಮಾಜಿಕ, ಆರ್ಥಿಕ, ರಾಜನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ, ರಾಷ್ಟ್ರೀಯ ಮತ್ತು ವೈಶ್ವಿಕ ವಿಷಯಗಳ ಸಂತುಲನೆ. ತಿಳುವಳಿಕೆ, ಸಂತುಲನೆ ತುಂಬ ದೊಡ್ಡ ಶಬ್ದ. ಒಂದು ಶಬ್ದದ ಇಷ್ಟು ದೊಡ್ಡ ವಿಸ್ತಾರವಿದೆ. ಯಾವುದೇ ಶಬ್ದವನ್ನು, ಮಕ್ಕಳೇ ನಿಮಗೊಂದು ವಿಷಯ ಹೇಳ್ತಿದ್ದೀನಿ, ಯಾವುದೇ ಶಬ್ದ ಕೇಳ್ತೀರಲ್ಲ ಅದರ ಪ್ರಾರಂಭ ಸ್ವತಃರಿಂದ ಆಗುತ್ತೆ. ಯಾವುದೇ ಸತ್ಯದ ಸಾಧನೆ, ನಾನು ನಿಮ್ಗೆ ಹೇಳಿದ್ದೇನೆ ಬಾರಿ ಬಾರಿ, ಯಾವುದೇ ಸತ್ಯದ ಪ್ರಾರಂಭ ಸ್ವತಃರಿಂದ ಮತ್ತು ವಿಸ್ತಾರ ಇಡೀ ಬ್ರಹ್ಮಾಂಡದವರೆಗೆ, ಪಿಂಡದಿಂದ ಬ್ರಹ್ಮಾಂಡದವರೆಗೆ ಆ ಶಬ್ದದ ಅದರ ಸತ್ಯದ ಸಾಧನೆಯನ್ನು ಅನುಭವಿಸಿ ನೀವು. ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅಂದರೆ ಈ ಯೋಗದಿಂದ ನಾನು ಫಿಸಿಕಲ್ ಎಕ್ಸ್ಪ್ರೆಷನ್ ಅಂದೆ. ಕೋಟಿಗಟ್ಟಲೆ ಕೈಗಳು ನಮ್ಮ ಜೊತೆಗಿರ್ತವೆ, ಕೋಟಿಗಟ್ಟಲೆ ಹೆಜ್ಜೆಗಳು ನಮ್ಮ ಹಿಂದೆ ಇರ್ತವೆ ನಾವು ನಡೀತಿರುವಾಗ. ಹೋಗೋಣವಾ? ಸುಮಾರು 10 ಕೋಟಿ ಜನರ ಹೆಜ್ಜೆಗಳು ನನ್ನ ಹಿಂದೆ ಇರುತ್ತವೆ, ನಾನೆಲ್ಲಿ ಹೋಗ್ತೀನಿ. ಆಮೇಲೆ ನಾನು ನನ್ನ ಶಿಷ್ಯರನ್ನು ತಯಾರಿಸಿದೆ ಇಡೀ ದೇಶದಲ್ಲಿ. ಸುಮಾರು 20 ಕೋಟಿಗಿಂತಲೂ ಹೆಚ್ಚು ಜನ ಈಗ ನಮ್ಮಲ್ಲಿ ಯೋಗದ ಶಿಬಿರಗಳಲ್ಲಿ, ಯೋಗದ ಕಕ್ಷೆಯಲ್ಲಿ ಬಂದು ಯೋಗವನ್ನು ಕಲ್ತುಬಿಟ್ಟಿದ್ದಾರೆ. ಇದು ಎಷ್ಟು ದೊಡ್ಡ ಸತ್ಯ! ಇದುವೇ ಎಕ್ಸ್ಪ್ರೆಷನ್, ಫಿಸಿಕಲ್ ಎಕ್ಸ್ಪ್ರೆಷನ್. ಎಲ್ಲಿ ನನ್ನ ಹೆಜ್ಜೆ ಸಾಗುತ್ತೆ ಅಲ್ಲಿ ಹೆಜ್ಜೆ ಸಾಗುತ್ತೆ, ಕೋಟಿ ಜನರದ್ದು ಸಾಗುತ್ತೆ. ಅದಕ್ಕಾಗಿ ನಾನು ಹಲವು ಬಾರಿ ಹೇಳಿದ್ದೇನೆ, ಹಾಡು ಹಾಡಿದ್ದೀನಿ, ನೀವೆಲ್ಲಿ ಸಾಕ್ತೀರಾ ಅಲ್ಲಿಯೇ ಹೊಸ ದಾರಿ ಆಗ್ಬಿಡುತ್ತೆ. ನೀವು ಎಲ್ಲಿ ಹೋಗ್ತೀರಾ ಅದು ಜನರ ದಾರಿ ಆಗಬೇಕು, ದಾರಿಗಳಾಗಬೇಕು, ಅವರ ಗುರಿ ಆಗಬೇಕು. ನೀವೇನೋ ಹೇಳ್ತೀರಾ ಆ ಸತ್ಯ ಜಗತ್ತಿನಲ್ಲಿ ಅಭಿವ್ಯಕ್ತ ಆಗಬೇಕು. ನೀವೇನು ಮಾಡ್ತೀರಿ ಅದು ಜಗತ್ತಿನಲ್ಲಿ ಇತಿಹಾಸ ಆಗಬೇಕು, ಪ್ರೇರಣೆ ಆಗಬೇಕು. ಹೀಗೆ ಇರಲಿ. ಎಕ್ಸ್ಪ್ರೆಷನ್ ಫಿಸಿಕಲ್, ಮೆಂಟಲ್, ಇಮೋಷನಲ್ ಎಕ್ಸ್ಪ್ರೆಷನ್ ಆಗಿದೆ. ಇನ್ಸ್ಟಿಟ್ಯೂಷನಲ್ ಎಕ್ಸ್ಪ್ರೆಷನು ಆರ್ಗನೈಸೇಷನ್ ವತಿಯಿಂದ. ಇದು ಎಕ್ಸ್ಪ್ರೆಷನು 4 ಕಡೆಯಿಂದ ಏನೆಲ್ಲ ನೋಡ್ತೀರಾ. ಇದು ನಾವೇನು ಜೀವಿಸ್ತಿದ್ದೀವಿ, ಅದರ ಎಕ್ಸ್ಪ್ರೆಷನ್ ಇಡೀ ಬ್ರಹ್ಮಾಂಡದಲ್ಲಿ ಆ ಚೈತನ್ಯ ನಮ್ಮ ಜೊತೆಗೆ ಏಕಾತ್ಮ ಆಗಿಬಿಡುತ್ತೆ. ನಾನು ಹಿಂದಿನ ಬಾರಿ ಹೇಳಿದ್ದೆ, ನೆನಪಿದೆಯಾ? ಬ್ರಹ್ಮಚಾರಿ ಸೂಕ್ತದ ಮಂತ್ರ ಏನಂದಿದ್ದೆ? ಬ್ರಹ್ಮಚಾರಿ ಸೂಕ್ತದ ಮಂತ್ರ ಹೇಳಿದ್ನಲ್ಲ, ನೆನಪಿದೆಯಾ? ಬ್ರಹ್ಮಚಾರಿ ಒಂದು ಹೀಗೆ ಹೇಳಿದ್ದ, ಬ್ರಹ್ಮಚಾರಿ ಶ್ರಚರತಿರೋದಸಿ ತಸ್ಮಿನ್ ದೇವಾ ಸಮ್ಮನಸೋ ಭವಂತಿ ಸದಾಧಾರ ಪೃಥ್ವೀಂ ದಿವಂ ಚ ಸಾಚಾರ್ಯಂ ತಪಸಾ ವಿವ और इमाम भूमिम पृथ्वीम ಭಿಕ್ಷಾಂ ಆಜಭಾರ ಪ್ರಥಮೋ ದಿವಂ ಚ. ಅದು ನಾನೇನು ನಿಮಗೆ ಹೇಳಿದ್ದೀನಿ, ಅದೇನು ನಾನು ನಿಮಗೆ ಹೇಳಿದ್ದೀನಿ ಅಥರ್ವೇದದಲ್ಲಿ, ಬ್ರಹ್ಮಚರ್ಯ ಸೂಕ್ತದಲ್ಲಿ. ತೇರಾರ್ಪಿತ ಭುವನಾನಿ ವಿಶ್ವ. ಓಹೋ, ಎಷ್ಟು ದೊಡ್ಡ ವಿಸ್ತಾರವಿದೆ. ನಮ್ಮ ಕರ್ಮದ್ದು, ನಮ್ಮ ಯೋಗದ್ದು, ನಮ್ಮ ಸಾಧನೆದ್ದು, ನಮ್ಮ ಸೇವೆಯ, ನಮ್ಮ ಪುರುಷಾರ್ಥದ, ನಮ್ಮ ಪರಮಾರ್ಥದ, ನಮ್ಮ ನಿವೃತ್ತಿ ಮೂಲಕ ಪ್ರವೃತ್ತಿಯ, ನಮ್ಮ ಯೋಗ ಕರ್ಮಯೋಗದ, ನಮ್ಮ ಪ್ರಾರ್ಥನೆಗಳ, ನಮ್ಮ ಪುರುಷಾರ್ಥದ, ನಮ್ಮ ಯೋಗ ಕರ್ಮಯೋಗದ ವಿಸ್ತಾರವೇ ಇವೆಲ್ಲವೂ. ಅಂದರೆ ಎಕ್ಸ್ಪ್ರೆಷನ್ ಹೇಳಿಕೊಟ್ಟೆ. ಬ್ಯಾಲೆನ್ಸ್, ತುಂಬ ರೀತಿಯಿಂದ ಸಂತುಲಿತರಾಗಿ ಮರ್ಯಾದಿತರಾಗಿ ಜೀವನವನ್ನು ಜೀವಿಸಬೇಕಾಗತ್ತೆ. ಬ್ಯಾಲೆನ್ಸ್ ಬರೀ ಇದರ ಫಿಸಿಕಲ್ ಈ ಆಸ್ಪೆಕ್ಟ್ ಅಂತೂ ಒಂದು. ಬ್ಯಾಲೆನ್ಸ್ ತುಂಬ ದೊಡ್ಡ ಶಬ್ದ, ಎಲ್ಲ ರೀತಿಯಿಂದ ಸಂತುಲನೆ ಮಾಡಿಡುವುದು. ರೀಜುವಿನೇಷನ್, ಪುನರ್ಜಾಗರಣೆ, ರೆನೇಸ, ಬೇರೆ ಬೇರೆ ಹೆಸರು ಹೇಳ್ತಾರೆ ಇಡೀ ಜಗತ್ತಿನಲ್ಲಿ. ಮತ್ತು ಕಂಪ್ಲೀಟ್ ಡಿವೈನ್ ಟ್ರಾನ್ಸ್ಫಾರ್ಮೇಷನ್, ಅನುಲೋಮ ವಿಲೋಮ ಕಪಾಲಭಾತಿ ಮಾಡ್ತಾ ಇರಿ. ಮತ್ತು ಋಷಿ ಸಂಸ್ಕೃತಿಯ ಪುನರ್ ಪ್ರತಿಷ್ಠೆ. ಈ ಸಂದೇಶ ನಾವು ತಂದಿದ್ದೀವಿ. ನಾವು ಪತಂಜಲಿ ಗುರುಕುಲ್ ವಾಸಿಗಳು, ಋಷಿಗಳ ವಂಶದಿಂದ ಬಂದಿದ್ದೀವಿ. ಅಂದರೆ ನಾವು ಋಷಿಗಳ ವಂಶಜರು, ಭಗವಂತನ ಅಂಶ ನಾವು ಋಷಿಗಳ ವಂಶ. ಮತ್ತು ನಾವು ಸಾಗಿದ್ದೇವೆ ಯೋಗ ಪಥದಲ್ಲಿ, ವೇದ ಪಥದಲ್ಲಿ, ಋಷಿ ಪಥದಲ್ಲಿ, ದಿವ್ಯ ಪಥದಲ್ಲಿ, ಸತ್ಯ ಪಥದಲ್ಲಿ. ಮತ್ತು ನಾವು ನಡೆಯುವಾಗ ಅನುಲೋಮ ವಿಲೋಮ ಕಪಾಲಭಾತಿ ಮಾಡ್ತಾ ಬನ್ನಿ. ಋಷಿಗಳ ವಂಶಜರು ನಾವು ಒಂದು ಸಂಕಲ್ಪದೊಂದಿಗೆ ಮುಂದೆ ಸಾಗ್ತಿದ್ದೀವಿ. ಮತ್ತು
ನಮ್ಮ ಯೋಗ ಕರ್ಮಯೋಗ ಪುರುಷಾರ್ಥ ಮತ್ತು ಪರಮಾರ್ಥದ ನಿವೃತ್ತಿಯ ಮೂಲಕ ಪ್ರವೃತ್ತಿಯ ನಮ್ಮ ಅಭ್ಯುದಯದ ನಿಶ್ರೇಷದ ಏನು ಸಾಧನೆ ಇದೆ ಇದನ್ನು ನಾವು ಮುಂದೆ ಸಾಗಿಸ್ತಾ ಇದ್ದೇವೆ. ಅನುಲೋಮ ವಿಲೋಮ ಕಪಾಲಭಾತಿ ಅನುಲೋಮ ವಿಲೋಮ ಮಾಡ್ತಾ ಇರಿ, ಯಾರು ತಡಿಬಾರ್ದು. ಅನುಲೋಮ ವಿಲೋಮ ಕಪಾಲಭಾತಿ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಮೊದಲ ಬೆರಳು ಹಣೆ ಮೇಲೆ, ಬಾಕಿ 3 ಕಣ್ಗಳ ಮೇಲೆ, ಕಿವಿ ಹೆಬ್ಬೆರಳಿಂದ ಮುಚ್ಚಿ ಬಾಯಿ ಮುಚ್ಚಿ ಓಂಕಾರದ ನಾದ ಹೀಗೆ ಮಾಡಿ ದೀರ್ಘವಾದ ಶ್ವಾಸ. ಮೌನರಾಗಿರಿ. 5-7 ಬಾರಿ ಕಡಿಮೆ ಅಂದರೆ ಶುರು ಮಾಡಿ 5-7 ನಿಮಿಷದಲ್ಲಿ ಭ್ರಾಮರಿ ಉದ್ಗೀತ್ ಕೊನೆಯಲ್ಲಿ ಶ್ವಾಸದ ಜೊತೆಗೆ ಪ್ರಣವದ ಜೊತೆಗೆ ಅಂತರ್ಮುಖಿ ಆಗೋಣ. ಮತ್ತು ಧ್ಯಾನಾವಸ್ಥಿತ ಆಗೋಕ್ಕಾಗಿ, ಯೋಗಶ್ಚಿತ್ ವೃತ್ತ ನಿರೋಧಕ್ಕಾಗಿ, ಸ್ವರೂಪ ಪ್ರತಿಷ್ಠೆಗಾಗಿ, ನಿಮ್ಮ ನಿಜ ಧರ್ಮದಲ್ಲಿ ಆತ್ಮಧರ್ಮದಲ್ಲಿ
ಆತ್ಮ ಪ್ರತ್ಯಕ್ಷ ಬ್ರಹ್ಮ ಪ್ರತ್ಯಕ್ಷಕ್ಕಾಗಿ ಅನೇಕ ಉಪಾಯ ಹೇಳಿದ್ದೀವಿ. ಅವುಗಳಲ್ಲಿ 5-7 ಉಪಾಯಗಳಿವೆ. ಸಾಕ್ಷ್ಯರಾಗಿ ಸಂಸಾರದ ಅನಿತ್ಯತೆಯ ಧ್ಯಾನ ಮಾಡುತ್ತಾ ನಿಮ್ಮ ನಿತ್ಯ ಸ್ವರೂಪದಲ್ಲಿ, ಶಾಶ್ವತ ಸ್ವರೂಪದಲ್ಲಿ ಪ್ರತಿಷ್ಠಿತರಾಗಿ ರಾಗವನ್ನು ಸರಿಸಿಬಿಟ್ಟು ವಿವೇಕ ಮತ್ತು ವೈರಾಗ್ಯದಿಂದ ನಿಮ್ಮೊಳಗಿನ ಶಮ ದಮ ಉಪರತಿತ ತಿತಿಕ್ಷ ಶಿಕ್ಷಣ ಸಮಾಧಾನ ಅದನ್ನು ಪಡೆದು ಮುಮುಕ್ಷಾತ್ ಅಭೀಪ್ಸಾದಲ್ಲಿ ಆತ್ಮದರ್ಶನದ ಅಭೀಪ್ಸ, ಭಗವದ್ ದರ್ಶನದ ಅಭೀಪ್ಸ, ಈ ಸಾಧನೆಗಳಿಗೆ ಅನೇಕ ಹೆಸರು ಕೊಟ್ಟಿದ್ದಾರೆ. ಕೆಲವರು ವಿಪಶ್ಯನ, ಕೆಲವರು ಪ್ರೇಕ್ಷ, ವಿವೇಕ ವೈರಾಗ್ಯ, ಕೆಲವರು ಚಟಕ ಸಂಪತ್ತಿ, ಕೆಲವರು ಅಭೀಪ್ಸ ತ್ಯಾಗ ಮತ್ತು ಸಮರ್ಪಣೆ, ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ರಿಜೆಕ್ಷನ್. ಯಾವುದೇ ಈ ಯೋಗ ಮಾರ್ಗದಲ್ಲಿ ಅಡೆತಡೆಗಳು ಬಂದರೆ ಅವುಗಳನ್ನು ಸರಿಸ್ತಾ ಹೋಗಿ. ಅವರೊಂದಿಗೆ ನೀವು ಜೊತೆ ಸೇರಬೇಡಿ. ಭಗವಂತನೊಂದಿಗೆ ಪೂರ್ತಿ ಏಕಾತ್ಮತೆ. ಶ್ಲೋಕ तीव्र संवेगानामासन्न तत्प्रतिषेधार्थम एक तत्वाभ्यास ज्ञानयार्थ पुरुषार्थ शून्यानां गुणानां प्रतिप्रसवः कैवल्यं स्वरूप प्रतिष्ठवति शक्ति प्रथम सत्वमे वरतನ. ಸತ್ವದಿಂದ ಹೊರತಾಗಿ ಗುಣಾತೀತ ಭಾವಾತೀತರಾಕ್ಕೊಂಡು ಜೀವನ ಮುಕ್ತರಾಕ್ಕೊಂಡು ಮತ್ತು ಎಲ್ಲ ರೀತಿಯ ದಿವ್ಯತೆಗಳಿಂದ ಯುಕ್ತರಾಕ್ಕೊಂಡು ನಿಮ್ಮ ಸ್ವರೂಪದಲ್ಲಿ ಜೀವಿಸಿ. ಮತ್ತು ಯಾರು ನಮ್ಮ ಪರಮ ಸಹಾಯಕರು, ಪರಮ ಕಾರುಣಿಕ, ಪರಮ ಗುರು ಇದ್ದಾರೆ, ಪರಮ ತಾಯಿ, ಪರಮ ತಂದೆ, ಪರಮ ಸಖ, ಪರಮ ದಯಾಳು, ಪರಮ ಕೃಪಾಳು, ಪರಮ ಆಶ್ರಯ ನಮ್ಮ, ಪರಮ ಆಲಂಬನ್ ನಮ್ಮ ಭಗವಂತನ ಕಡೆಗೆ ಅನನ್ಯ ಭಕ್ತಿ. ಭಕ್ತ್ಯಾತು ಅನನ್ಯಯಾ ಶಕ್ಯ ಅಹಂ ಏವಂ ವಿಧೋ ಅರ್ಜುನ. ಅನನ್ಯ ಭಕ್ತಿ, ಅನನ್ಯ ಭಕ್ತಿ ಮತ್ತೆ ಪೂರ್ಣ ಶರಣಾಗತಿ. ಪ್ರಭು ನಿಮ್ಮ ಶರಣಾಗತಿ. ಸರ್ವಧರ್ಮಾನ್ ಸರ್ವಲೋಕಾನ್ ಲೋಕಧರ್ಮಾನ್ ಸರ್ವದೋಷಾನ್ ಸರ್ವಕ್ಲೇಶಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಅಹಂ ತ್ವಾ ಸರ್ವಪಾಪೇಭ್ಯೋ ಸರ್ವರೋಗ್ಯೇಭ್ಯೋ ಸರ್ವದುಃಖೇಭ್ಯೋ ಸರ್ವಭೋಗ್ಯೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಿ. ಹೀಗೆ ಶ್ವಾಸದ ಜೊತೆಗೆ ಓಂ ಓಮದ ಜಪ, ಓಂದ ವಿಸ್ತಾರ. ಇದು ಇಡೀ ಬ್ರಹ್ಮಾಂಡ. ಇದೇನು ಧಾತು ಪ್ರತ್ಯೇಕದ ಸಂಯೋಜನೆಯಿಂದ ಯಾವ ಶಬ್ದ ರಚನೆ ಇದೆ? ಅವರಕ್ಷಣ ಗತಿಕಾಂತಿ ಪ್ರೀತಿ ತೃಪ್ತಿ ಅವಗಮ ಪ್ರವೇಶ ಶ್ರವಣ ಸ್ವಾಮ್ಯರ್ಥ ಯಾಚನೆ ಕ್ರಿಯಾ ಇಚ್ಛಾ ದೀಪ್ತ್ಯವಾಪ್ತಿ ಆಲಿಂಗನ ಹಿಂಸಾ ದಾನ ಭಾಗ ವೃದ್ಧಿ ಅವತೇರಿಟೀಲೋ. ಇದೊಂದು ಶಾಬ್ದಿಕ ಪ್ರಕ್ರಿಯೆ ಅಷ್ಟೇ. ಓಮಿತಿದಂ ಸರ್ವಂ ಓಂ ಖಂ ಬ್ರಹ್ಮ ಓಂ ಓಂ ಬ್ರಹ್ಮೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚ ಉತ್ತರೇಣ ಅಧಶ್ಚ ಊರ್ಧ್ವಂ ಚ ಪ್ರಸೃತಂ ಬ್ರಹ್ಮೇವಿದಂ ವಿಶ್ವಮಿದಂ ವರಿಷ್ಠಂ. ಹೀಗೆ ಬ್ರಹ್ಮನೊಂದಿಗೆ ಏಕಾತ್ಮರಾಕ್ಕೊಂಡು ಕೆಲವು ಕ್ಷಣಗಳ ತನಕ ಅವನ ಪರಮ ಪ್ರೀತಿಯಲ್ಲಿ, ಪರಮ ಆಶ್ರಯದಲ್ಲಿ, ಪರಮ ಭಕ್ತಿ, ಪರಮ ಆಲಂಬನದಲ್ಲಿ 2 ಕೈಗಳ ಮೇಲೆ ಕೆತ್ತಿ, ಹೀಗೇನೆ ಈ ಅಭ್ಯಾಸಗಳಿಂದ ನೀವು ನಿಧಾನವಾಗಿ ಆರೋಹಣ ಮಾಡ್ತಾ ನಾವು ಸಾಧನೆಯ ಪಥದಲ್ಲಿ ಮುಂದೆ ಸಾಗೋಣ.